ಇದು ಬಹಳ ಮುಖ್ಯವಾಗಿರುವಂತದ್ದು. ತಮ್ಗೆಲ್ಲ ಗೊತ್ತಿದೆ, ಆಪ್ಷನ್ ಎಂಟ್ರಿ ಮಾಡುವಂತದ್ದಕ್ಕಿಂತ ಮೊದಲು ಸಿದ್ಧತೆ ಈಗ ಪ್ರಜಾವಾಣಿಯವರು ಸೇರಿದಂತೆ ಸಾಕಷ್ಟು ಕಾನ್ಕ್ಲೇವ್ ಎಲ್ಲ ಮಾಡಿದ್ರು. ಅಂದ್ರೆ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಒಂದು ರೂಫಲ್ಲಿ ತಂದು ವಿದ್ಯಾರ್ಥಿಗಳೆಲ್ಲ ನೋಡಿದೀರಾ. ಇಷ್ಟಕ್ಕೆ ಸಾಕಾಗಲ್ಲ, 2.5 ಲಕ್ಷದಷ್ಟು ವಿದ್ಯಾರ್ಥಿಗಳು ತಾವು ಭಾಗವಹಿಸ್ತೀರಾ. ನಂದು ನೀವು ಕೌನ್ಸಿಲಿಂಗ್ ಒಳಗಡೆ ಲಾಗಿನ್ ಆಗಿ ನಮ್ದು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಪೂರ್ವದಲ್ಲಿ ತಾವು ಮಾಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ, ನಾವು ದಯಮಾಡಿ ನೀವು ಉದಾಹರಣೆಗೆ ಇಂಜಿನಿಯರಿಂಗ್ ಮಾಡ್ಬೇಕು ಅಂತಿದೆ. ಇಂಜಿನಿಯರಿಂಗ್ ಅಂತಂದ್ರೆ ಯಾವ ಬ್ರಾಂಚ್ ಅಲ್ಲಿ ನೀವು ಇಂಜಿನಿಯರಿಂಗ್ ಮಾಡ್ಬೇಕು ಅಂತಿದೆ. ಆ ಬ್ರಾಂಚ್ ಅಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕು ಅಂತಿದೆ ಅಂತಂದ್ರೆ ಯಾವ ಕಾಲೇಜಲ್ಲಿ ಯಾವ ಜಿಲ್ಲೆನಲ್ಲಿ ಮಾಡ್ಬೇಕು ಅಂತಿದೆ. ದಯಮಾಡಿ ಒಂದು ಪಟ್ಟಿ ಮಾಡ್ತಾರೆ. ಫಸ್ಟ್ ನಮ್ ಕೆಇಎ ವೆಬ್ಸೈಟಿಗೆ ಹೋಗಿ ಕಳೆದ ವರ್ಷದಲ್ಲಿ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚ್ ಅಲ್ಲಿ ಯಾವ್ಯಾವ ರ್ಯಾಂಕಿನ ವಿದ್ಯಾರ್ಥಿಗಳಿಗೆ ಸೀಟು ಸಿಕ್ಕಿದೆ ಅನ್ನುವಂಥದ್ದು ನೀವು ನೋಡಿ. ನಿಮಗೆ ಯಾರು ಮಾರ್ಗದರ್ಶಕರು ಬೇಕಾಗಿಲ್ಲ, ನಿಮಗೇನೆ ಗೊತ್ತಾಗ್ಬಿಡುತ್ತೆ. ಉದಾಹರಣೆ ನಿಮ್ದು 25,000 ಇಂಜಿನಿಯರಿಂಗ್ ರ್ಯಾಂಕ್ ಇದೆ, 5,000 ವೆಟರ್ನರಿ ರ್ಯಾಂಕ್ ಇದೆ, 8,000 ಅಗ್ರಿಕಲ್ಚರ್ ರ್ಯಾಂಕ್ ಇದೆ. ನಿಮಗೆ ಉದಾಹರಣೆಗೆ ವೆಟರ್ನರಿ ಮಾಡ್ಬೇಕು ಅಂತಂದ್ರೆ ಯಾವ ಕಾಲೇಜು ನಿಮ್ಮ ರ್ಯಾಂಕಿಗೆ ಕಳೆದ ವರ್ಷ ಸಿಕ್ಕಿತ್ತು, ಅಗ್ರಿಕಲ್ಚರ್ ಅಂದ್ರೆ ಎಲ್ಲಿ ಸಿಕ್ಕಿತ್ತು, ಇಂಜಿನಿಯರಿಂಗ್ ಅಂದ್ರೆ 25,000 ಯಾವ ಬ್ರಾಂಚ್ ಯಾವ ಕಾಲೇಜಲ್ಲಿ ಸಿಕ್ಕಿತ್ತು, ಆ ಕಾಲೇಜು ತಮ್ಮ ಪ್ರಿಯಾರಿಟಿ ಒಳಗಡೆ ಇದೆಯಾ ದಯಮಾಡಿ ಒಮ್ಮೆ ನಮ್ಮ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ನೀವು ಒಂದು ಕನ್ಕ್ಲೂಷನ್ ಗೆ ಬರ್ಬೇಕು. ಓಕೆ, ಆಪ್ಷನ್ ಎಂಟ್ರಿ ನಾನು ಪೋರ್ಟಲ್ ಓಪನ್ ಮಾಡ್ತೀನಿ. ನೀವು ಸುಮ್ನೆ ಲಾಗಿನ್ ಆಗ್ಬಿಟ್ಟು ಸುಮ್ನೆ ಸಿಕ್ಕಿದ್ದೆಲ್ಲ ಎಂಟ್ರಿ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಉದಾಹರಣೆಗೆ ಇಂಜಿನಿಯರಿಂಗೇ ಮಾಡ್ಬೇಕು ನಿಮ್ಮ ಮೈಂಡ್ ಸೆಟ್ ಆಗಿದೆ, ಪೇರೆಂಟ್ಸ್ ಎಲ್ಲ ಡಿಸೈಡ್ ಮಾಡಿದೀರ, ಯಾವ ಬ್ರಾಂಚ್ ಅಲ್ಲಿ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಅನ್ನೋ ದಯಮಾಡಿ ಒಂದು ಪೇಪರ್ ಅಲ್ಲಿ ಬರ್ಕಳಿ. ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಬ್ರಾಂಚ್ ಅನ್ನ ಒಂದು ಪೇಪರ್ ಅಲ್ಲಿ ಬರ್ಕಳಿ. ಈ ಕಾಲೇಜೇನೆ ಸಿಗುತ್ತೆ ಅನ್ನೋದೇನ್ ಗ್ಯಾರಂಟಿ ಸರ್? ಎಷ್ಟು ಕಾಲೇಜ್ ಬೇಕಾದ್ರೂ ಎಂಟ್ರಿ ಮಾಡ್ಬೋದು, ಆದ್ರೆ ನೀವು ಪ್ರಿಯಾರಿಟೈಸ್ ಮಾಡಿ. ನೀವ್ ಹೆಂಗಿರುತ್ತೆ ನಮ್ದು ಆಪ್ಷನ್ ಎಂಟ್ರಿ ಅಂದ್ರೆ, ಫಸ್ಟ್ ಒಂದು ಕಾಲೇಜ್ ಎಂಟ್ರಿ ಮಾಡ್ತೀರಾ, ಅದು ಒಂದು ಬ್ರಾಂಚ್ ಎಂಟ್ರಿ ಮಾಡ್ತೀರಾ, ಅದು ಸಿಕ್ಕಿಲ್ಲ ಅಂತಂದ್ರೆ 2ನೇ ಕಾಲೇಜು, ಅದು ಸಿಕ್ಕಿಲ್ಲ ಅಂತಂದ್ರೆ 3ನೇ ಕಾಲೇಜು, ಅದು ಸಿಕ್ಕಿಲ್ಲ ಅಂತಂದ್ರೆ 4 ಈ ತರಕ್ಕೆ ಎಂಟ್ರಿ ಮಾಡ್ಕೊಂತ ನೀವು ಬರ್ಬೇಕು. ನಿಮ್ದು ಕಳೆದ ವರ್ಷದ್ದು ರ್ಯಾಂಕ್ ಅಲ್ಲಿ ಆ ಕಾಲೇಜಲ್ಲಿ ಏನ್ ಸಿಕ್ಕಿದೆ ಅನ್ನೋದನ್ನು ಒಂದು ಸ್ವಲ್ಪ ತಾವು ನೋಡಿ ಅದ್ರ ಆಧಾರದ ಮೇಲೆ ನೀವು ಎಂಟ್ರಿ ಮಾಡ್ಕೊಂಡ್ ಬನ್ನಿ. ಸರ್ ಅದು ಮತ್ತೇನಾದ್ರು ಮಿಸ್ ಆಗ್ಬಿಟ್ರೆ ಇದು ಏನ್ ಚಿಂತೆ ಮಾಡಕ್ ಹೋಗ್ಬೇಡಿ. ನಾವು ಫಸ್ಟ್ ರೌಂಡ್ ಅಲ್ಲಿ ಮಾರ್ಕ್ ರಿಸಲ್ಟ್ ಬಿಡ್ತೀವಿ, ಅವಾಗ ನೀವು ಒಂಚೂರು ಡಿಲೀಟ್ ಮಾಡೋದಕ್ಕೆ ಹೊರಗಿಂದ ಸೇರ್ಸೋದಕ್ಕೆಲ್ಲ ಅವಕಾಶ ಇರುತ್ತೆ. ಬಟ್ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮೊದಲು ಹೋಮ್ ವರ್ಕ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗೋದ್ರೊಳಗಡೆ ತಾವು ಹೋಮ್ ವರ್ಕ್ ಮಾಡಿ ಇಟ್ಕೊಳ್ಳಿ. ಎಲ್ಲಾ ಕಾಲೇಜುಗಳ ರ್ಯಾಂಕ್ ಇದೆ, ಎಲ್ಲಾ ಕಾಲೇಜುಗಳ ಬಗ್ಗೆ ಮಾಹಿತಿ ಇದೆ, ಕಳೆದ ವರ್ಷ ಏನ್ ರ್ಯಾಂಕ್ ಇತ್ತು ಅಂತ ಒಂದು ವೈಟ್ ಪೇಪರ್ ಅಲ್ಲಿ ಬರ್ಕೊಂಡು ನೀವು ಆಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೂತ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡೋದು ತುಂಬಾ ಸರಳ ಇದೆ, ಏನಿದು ರಾಕೆಟ್ ಸೈನ್ಸ್ ಇಲ್ಲ. ತುಂಬಾ ವಿದ್ಯಾರ್ಥಿಗಳು ಬಹಳ ಗೊಂದಲದಲ್ಲಿ, ಇದು ತುಂಬಾ ಕಷ್ಟ, ಹಂಗೆ ಏನು ಕಷ್ಟ ಇಲ್ಲ. ಆಮೇಲೆ ಈಗ ನಿಮಗೆ ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ವಿದ್ಯಾರ್ಥಿಗಳಿಗೆ ತುಂಬಾ ಕಡೆಯಿಂದ ನೀವು ಎಲ್ಲೆಲ್ಲೋ ನಾವು ನಂಬರ್ ಕೊಟ್ಬಿಟ್ಟಿರ್ತೀವಿ, ಎಲ್ಲೆಲ್ಲೋ ಹೆಂಗೋ ನಂಬರ್ ಒಂದಷ್ಟು ಜನಕ್ಕೆ ಸಿಕ್ಕಿ ನಿಮಗೆ ಒಂದಷ್ಟು ಜನ ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೀಟ್ ಮುಗಿತಾ ಇದೆ, ಬಂದ್ ಬೇಗ ಅಡ್ಮಿಷನ್ ಆಗಿ, ಬಂದ್ ಬೇಗ ಅಡ್ಮಿಷನ್ ಆಗಿ. ಹೆಂಗ್ ಸೀಟ್ ಮುಗಿಯುತ್ತೆ? 45% ಸೀಟು ಇಂಜಿನಿಯರಿಂಗ್ ಕಾಲೇಜಿಂದು ಕೆಇ ಅಲಾಟ್ ಮಾಡುತ್ತೆ. ಮೆಡಿಕಲ್ ಗೌರ್ಮೆಂಟ್ ಕಾಲೇಜಿನ ಮೆಡಿಕಲ್ ಸೀಟು 85% ನಾವು ಮಾಡ್ತೀವಿ, 15% MCC ಅವ್ರು ಮಾಡ್ತಾರೆ. ಎಲ್ಲಾ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳದು 40% ಅಷ್ಟು ಸೀಟು ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ತರ ಇದ್ರೆ 25% ಅಷ್ಟು ಮೆರಿಟೋರಿಯಸ್ ಸ್ಟೂಡೆಂಟ್ ಗೆ ಸರ್ಕಾರ ನಿಗದಿಪಡಿಸುವಂತ ಅತ್ಯಂತ ಕಡಿಮೆ ಫೀಸ್ ಅಲ್ಲಿ ಅಲಾಟ್ ಮಾಡ್ತೀವಿ. ಉಳಿದಂತ ಎಲ್ಲಾ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ಗಳು ಸಹ ಕೆಇಎ ಮುಖಾಂತರನೇ ಅಲಾಟ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಸೀಟಿಗೆ ಫೀಸ್ ನಾವು ಫಿಕ್ಸ್ ಮಾಡ್ಬೋದು. ಸುಮ್ಮನೆ ನಿಮಗೆ ಇಂಜಿನಿಯರಿಂಗ್ ಇಂದ ಒಂದು ಫೋನ್ ಬರುತ್ತೆ, ಸರ್ ನಿಮ್ ಸೀಟ್ ಹೆಂಗ್ ಮುಗ್ದೋಗುತ್ತೆ? 45% ಸೀಟ್ ನಾನೇ ಅಲಾಟ್ ಮಾಡ್ತೀನಿ. ಸುಮಾರು ಈ ವರ್ಷ ನೋಡಿದ್ರೆ ನೀವು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದೀನಿ ನೋಡಿ, 75-76 ಸಾವಿರದಷ್ಟು ಸೀಟ್ಗಳು ನಾವೇನೆ ಅಲಾಟ್ ಮಾಡ್ತೀವಿ. ಹೆಂಗ್ ಸೀಟ್ ಮುಗ್ದೋಗುತ್ತೆ? ದಯಮಾಡಿ ಸ್ಟಡಿ ಮಾಡಿ, ನಿಮ್ ರ್ಯಾಂಕ್ ನೋಡಿ. ಕಳೆದ ವರ್ಷ ಈಗ ಉದಾಹರಣೆ ನಿಮಗೆ ಎಐ ಬೇಕಾಗಿದೆ, ನಿಮ್ದು ರ್ಯಾಂಕ್ ಏನಿದೆ, ಕಳೆದ ವರ್ಷ ಯಾವ ಕಾಲೇಜಲ್ಲಿ ಬೇಕಾಗಿದೆ, ಒಂದ್ 2-3 ಕಳೆದ ವರ್ಷದ ರ್ಯಾಂಕ್ ನೋಡಿ. ನಿಮ್ದು ಆ ರ್ಯಾಂಕ್ ಒಳಗಡೆ ಆಸ್ಪಾಸ್ ಇತ್ತು ಅಂತಂದ್ರೆ ಯಾಕೆ ಹೋಗಿ ನೀವು ದುಡ್ಡು ಕೊಟ್ಟು ಅಡ್ಮಿಷನ್ ಆಗಕ್ ಹೋಗ್ತೀರಾ? ಇಲ್ಲ, ನಿಮ್ ರ್ಯಾಂಕ್ ಎಷ್ಟೋ ದೂರದಲ್ಲಿದೆ, ಸಿಕ್ಕಾಪಟ್ಟೆ ನಿಮ್ಮ ಹತ್ರ ದುಡ್ಡು ಇದೆ, ನಿಮಗೇನು ಗೌರ್ಮೆಂಟ್ ಸೀಟ್ ಬೇಕಾಗಿಲ್ಲ, ಮೆರಿಟ್ ಇಲ್ಲ, ದುಡ್ಡು ನಿಮ್ಮ ಹತ್ರ ಇದೆ, ಹೋಗಿ ಅಡ್ಮಿಷನ್ ಆಗೋದಾದ್ ಹಾಗೆ ನಂದೇನ್ ಆಕ್ಷೇಪ ಇಲ್ಲ. ಆದ್ರೆ ಮೆರಿಟೋರಿಯಸ್ ಸ್ಟೂಡೆಂಟ್ ಇದೀರಾ, ನಾವು 45% ಅಷ್ಟು ಸೀಟನ್ನ ಕೆಇಎ ಇಂದ ಇಂಜಿನಿಯರಿಂಗ್ ಅಲಾಟ್ ಮಾಡ್ತೀವಿ, 20% ಅಷ್ಟು ನರ್ಸಿಂಗ್ ಸೀಟ್ಗಳನ್ನ ನಾವು ಅಲಾಟ್ ಮಾಡ್ತೀವಿ, ವೆಟರ್ನರಿ ಅಗ್ರಿಕಲ್ಚರ್ದು 100% ಸೀಟ್ಗಳನ್ನ ಕೆಇಎ ಇಂದ ಅಲಾಟ್ ಮಾಡ್ತೀವಿ.
ದಯಮಾಡಿ ವಿದ್ಯಾರ್ಥಿಗಳು ಗಡಿಬಿಡಿ ಮಾಡಬೇಡಿ. ಮತ್ತೆ ಈ ಮಧ್ಯವರ್ತಿಗಳು ಅಂದ್ರೆ ನೀವು ಕಾಲೇಜು ನೇರ ಆಡಳಿತ ಮಂಡಳಿಗೆ ಹೋಗಿ ಕೇಳ್ತು ಅಂತಂದ್ರೆ ಮೆಡಿಕಲ್ ಡೆಂಟಲ್ ಆಯುಷ್ ಅಲ್ಲಿ ಅವ್ರು ಯಾರು ನಿಮಗೆ ಅಡ್ಮಿಷನ್ ಆಗಿ ಅಂತ ಹೇಳಲ್ಲ. ಯಾರಾದ್ರೂ ನಿಮಗೆ ಮೆಡಿಕಲ್ ಸೀಟ್ ಕೊಡಿಸ್ತೀನಿ, ಡೆಂಟಲ್ ಸೀಟ್ ಕೊಡಿಸ್ತೀನಿ, ಆಯುಷ್ ಸೀಟ್ ಕೊಡಿಸ್ತೀನಿ, ಸಾರ್ ಇದು ಮ್ಯಾನೇಜ್ಮೆಂಟ್ ಸೀಟ್ ಸಾರ್ ನಾನು ನಿಮಗೆ ಕೊಡಿಸ್ತೀನಿ ಅಂತಂದ್ರೆ ನೇರ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಹಿಂದೆ ಮುಂದೆ ನೋಡಕ್ ಹೋಗ್ಬೇಡಿ, ದುಡ್ಡು ಕೊಡ್ಬೇಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ. ಯಾವುದೇ ಕಾರಣಕ್ಕೆ ಸೀಟ್ ಕೊಡ್ಸೋದಕ್ಕಾಗಲ್ಲ. ಅವರು ನೀಟ್ ರ್ಯಾಂಕ್ ಬರಬೇಕು, ನೀಟ್ ಅಲ್ಲಿ ಎಲಿಜಿಬಲ್ ಆಗ್ಬೇಕು, ಅದರ ಆಧಾರದ ಮೇಲೆ ನಮ್ಮ ಮುಖಾಂತರ ಕೌನ್ಸಿಲಿಂಗ್ ಅಲ್ಲಿ ಅಲಾಟ್ ಆಗ. ಹಾಗಾಗಿ ತಾವು ದಯಮಾಡಿ ಮಿಸ್ಗೈಡ್ ಮಾಡುವಂತಹ ಮಧ್ಯವರ್ತಿಗಳನ್ನ ನಂಬೇಡಿ. ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಕೊಡುವಂತವ್ರದನ್ನ ತಾವು ಕೇಳಿ. ಕೆಇಎ ಮುಖಾಂತರ ವಿಕಸನ ಯೂಟ್ಯೂಬ್ ಚಾನಲ್ ಇದೆ, ನಾವು ಸಹ ಹೇಳ್ತಿರ್ತೀವಿ ಕೇಳಿ. ಎಲ್ಲಾ ಮಾಧ್ಯಮದವರು ವಿಶೇಷವಾಗಿ ನಿಮಗೆ ಕೌನ್ಸಿಲಿಂಗ್ ಬಗ್ಗೆ ಅಂತಂದ್ರೆ ಅವರು ಬಹುತೇಕ ರಾಜ್ಯ ಮಟ್ಟದಲ್ಲಿ ಬರುತ್ತೆ. ತಾವು ದಯಮಾಡಿ ಟೈಮ್ ಟು ಟೈಮ್ ನಾವು ಕೊಡುವಂತ ಮಾಹಿತಿಯನ್ನ ನೋಡಿ. ನಾವು ಬಹಳ ವ್ಯವಸ್ಥಿತವಾಗಿ ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ನಡೆಸ್ತೀವಿ. ಯಾವುದೇ ಬೈಪಾಸ್ ಮಾರ್ಗದಲ್ಲಿ ಸೀಟ್ ಕೊಡುವಂತದ್ದಕ್ಕೆ ಇವತ್ತು ವ್ಯವಸ್ಥೆ ಒಳಗಡೆ ಅವಕಾಶಗಳಿಲ್ಲ. ತಾವು ದಯಮಾಡಿ ತಾಳ್ಮೆಯಿಂದ ಇದ್ದು ತಮ್ಮ ಯೋಗ್ಯತೆಗೆ, ತಮ್ಮ ರ್ಯಾಂಕಿಗೆ ತಕ್ಕಂತಹ ಸೀಟನ್ನ ಪಡಿಬೇಕು ಅನ್ನುವಂತ ನನ್ನ ವಿನಂತಿ. ಸರ್, ಉಪನ್ಯಾಸಕರಿಗೆ ಏನಾದ್ರು 10 ವಿದ್ಯಾರ್ಥಿಗಳನ್ನ ಮೆಂಟರಿಂಗ್ ಮಾಡೋ ಜವಾಬ್ದಾರಿ ಕೊಡೋದು ಏನಾದ್ರು ಆಲೋಚನೆ ಇದೆ? ಆಕ್ಚುಲಿ ನಾನು ಹಿರಿಯ ವಿದ್ಯಾರ್ಥಿಗಳಿಗೆ ಏನು 5 ವಿದ್ಯಾರ್ಥಿಗಳಿಗೆ ಮೆಂಟರಿಂಗ್ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೀನಿ. ಅವರೆಲ್ಲ ಸುಮಾರು ಈಗ ಲಾಗಿನ್ ಆಗ್ತಾ ಇದಾರೆ. ತಾವು ಹೇಳ್ದಂಗೆ ಇಂಜಿನಿಯರಿಂಗ್ ವಿಶೇಷವಾಗಿ ನಂದು 17 ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಹಲೋ ಹಲೋ ಹಲೋ, ನಮಸ್ತೆ. ಹೇಳಿ ಅಮ್ಮ, ತಮ್ಮ ಹೆಸರು, ತಾವು ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಮಾತಾಡಿ. ನನ್ನ ಹೆಸರು ಸುಸ್ಮಿತಾ, ನಾನು ಮಸ್ಕಿ ತಾಲೂಕಿಂದ ಮಾತಾಡಕತ್ತೀನಿ. ಹೇಳಿ ಅಮ್ಮ. ಅದು ಕೌನ್ಸಿಲಿಂಗ್ ನೀಟ್ ಎಕ್ಸಾಮ್ಗಿಂತ ಮುಂಚೆನೆ ಬಿಡ್ತಾರಲ್ಲ ಅಲ್ವಾ ಸರ್? ಹೌದು. ಆ ಕೌನ್ಸಿಲಿಂಗ್ ಬಿಟ್ಮೇಲೆ ನಾವೊಂದ್ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿ ನಮ್ಗೊಂದ್ ಕಾಲೇಜ್ ಸಿಗ್ತದ. ಸಿಗುತ್ತೆ. ಇವಾಗ ಇನ್ನು ನೀಟ್ ರಿಸಲ್ಟ್ ಗೊತ್ತಿಲ್ಲ ಅದಕ್ಕೆ ಇವಾಗ ಕರ್ನಾಟಕದಲ್ಲಿ ಇರೋದು ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜ್ ತಗೊಂಡು ಅಡ್ಮಿಷನ್ ಆಗ್ಬೇಕು ಅಂತೇನಿಲ್ಲ. ನೀವು ನೆಕ್ಸ್ಟ್ ರೌಂಡಿಗೆ ಹೋಲ್ಡ್ ಮಾಡ್ಬಿಟ್ಟು ಬರ್ಬೋದು. ನೆಕ್ಸ್ಟ್ ಮೆಡಿಕಲ್ ಬಂದಾಗ ನಿಮಗೆ ಯಾರಿಗೆ ಕೆಳಗ್ನವ್ರು ಇದಾರೆ ಅವ್ರಿಗೆ ನಾನು ಅವಕಾಶ ಮಾಡಿ ಕೊಡ್ತೀನಿ. ಹಾ, ಇವಾಗ ನಾವ್ ಇಂಜಿನಿಯರ್ ಮಾಡ್ಬೇಕಂದವರು ಮೀನ್ಸ್ ಅಂದ್ರೆ 8,000 ರ್ಯಾಂಕಿಂಗ್ ಬಂದದ್ದು ಸರ್. ನನಗಿಂತ ಕೆಳಗಂದ್ರೆ ನಿನ್ ಪ್ರಶ್ನೆ ಅರ್ಥ ಆಯ್ತಮ್ಮ. ನಿನ್ 8,000 ಇದೆ. ಈಗ ನಿನ್ಕಿಂತ ಮೇಲ್ಗಡೆ ಇರೋರು ಒಳ್ಳೆ ಸೀಟ್ ಒಂದು ತಗೊಂತಾರೆ. ಅವರು 1 ರೌಂಡ್ ಆದ್ಮೇಲೆ ನೀವು ಮೆಡಿಕಲ್ ಮಾಡಿದಾಗ ಮೆಡಿಕಲ್ ಬಿಟ್ಟು ಹೋಗ್ಬಿಡ್ತಾರೆ. ನನಗೆ ಆ ಸೀಟ್ ಆಕ್ಚುಲಿ ಬೇಕಾಗಿರುತ್ತೆ ಅನ್ನುವಂಥದ್ದು. ನಿನಗೆ ಸಹ ನಾವು 2nd ರೌಂಡ್ ಹೊತ್ತಿಗೂ ಮೆಡಿಕಲ್ ಬರ್ಲಿಲ್ಲ ಅಂತಂದ್ರೆ 3rd ರೌಂಡ್ ಅಲ್ಲೂ ನಿನಗೆ ಅಪ್ಗ್ರೇಡೇಷನ್ ಕೊಡ್ತೀವಿ. ಡೋಂಟ್ ವರಿ. ಅದನ್ನ ಹೇಳ್ತೀವಮ್ಮ, ಈಗಲೇ ಗಡಿಬಿಡಿ ಮಾಡಬೇಡಿ. ಈಗ ಇನ್ನೂ ನಾವು ರೌಂಡೇ ಶುರು ಮಾಡಿಲ್ಲ. ಓಕೆ, ಮೆಡಿಕಲ್ದು ಜುಲೈ 21, 25 ಒಳಗಡೆ ಅಂತೂ ರಿಸಲ್ಟ್ ಬರುತ್ತೆ. ಅಲ್ಲಿವರೆಗೆ ಮ್ಯಾಕ್ಸಿಮಮ್ ಅಂದ್ರೆ ನಾವು 1 ರೌಂಡ್ ಮಾಡಿರ್ಲಿಕ್ಕೆ ಸಾಧ್ಯ ಇದೆ. ಕರೆಕ್ಟಾ? ಪ್ರೀ ರೌಂಡ್ ಮತ್ತೆ 1 ರೌಂಡ್ ಮಾಡಿರ್ತೀವಿ. 2ನೇ ರೌಂಡಿನ ತನಕ ನ್ಯಾಚುರಲಿ ನೀವು ಹೋಲ್ಡ್ ಇಟ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಟಿರ್ತೀವಿ. ಅಕಸ್ಮಾತ್ 2ನೇ ರೌಂಡ್ ಇಲ್ಲೂ ಅಕಸ್ಮಾತ್ ಮೆಡಿಕಲ್ ರಿಸಲ್ಟ್ ಬರಲಿಲ್ಲ ಅಂತಂದ್ರೆ ಡೋಂಟ್ ವರಿ, ನಾವು ನಿಮಗೆ 2ನೇ ರೌಂಡ್ ಅಲ್ಲಿ ನಿಮಗೆಲ್ಲ ಅಡ್ಮಿಷನ್ ಆಗೋದಕ್ಕೆ ಕಂಪಲ್ಸರಿ ಹೇಳ್ತೀನಿ. ಮತ್ತೆ 3ನೇ ರೌಂಡ್ ಅಲ್ಲಿ ಮೆಡಿಕಲ್ ಬಿಟ್ಟೋದು ಸೀಟ್ಗಳಿಗೆ ನೀವು 2ನೇ ರೌಂಡ್ ಅಲ್ಲಿ ಅಡ್ಮಿಷನ್ ಆದವರಿಗೆ ಸಹ ಅಪ್ಗ್ರೇಡ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಸರ್, ಈಗ ಕೊನೆ ಸುತ್ತಿನ ನಂತರ ಕಾಲೇಜ್ ಪ್ರವೇಶ ಪಡೆಯುವುದು ಕಡ್ಡಾಯವೇ ಅಂತ ಒಂದು ಕ್ವಶನ್ ಇದೆ ಸರ್. ಕೊನೆ ಸುತ್ತು ನಂತರ ಅಲ್ಲ, 2ನೇ ಸುತ್ತಿನ ನಂತರ. 2ನೇ ಸುತ್ತಿನ ನಂತರ, ಎರಡನೇ ಸುತ್ತು. ಓಕೆ ಸರ್. ಈ ಕಾಲೇಜು ಕೋರ್ಸ್ ಆಯ್ಕೆ ಮಾಡ್ತೀವಲ್ಲ ಸರ್? ಹೌದು. ಇವು ಮೊದಲೇ ನಾವು ಆಯ್ಕೆ ಮಾಡಿದ ನಂತರ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ ಸರ್? ಒಂದ್ಸರಿನೇ ಮಾಡ್ಬೇಕಾ? ಮತ್ತೆ 2nd ರೌಂಡ್ ಮತ್ತೊಂದ್ಸರಿ ಮಾಡ್ಬೇಕಾ? ಇಲ್ಲ, ನೀವು ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಪ್ಷನ್ಸ್ ಹಾಕಕ್ಕಾಗುತ್ತೆ ತಾವು ಅಷ್ಟು ಹಾಕಿರ್ಬೇಕು. ಅಲ್ಲಿ ಅಕಸ್ಮಾತ್ ನೀವು ಫಸ್ಟ್ ರೌಂಡ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಿಮಗೆ ಯಾವ್ದಾದ್ರು ಒಂದು ಸೀಟ್ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ರೌಂಡಿಗೆ ಹೋದಾಗ ನಿಮ್ಮ ಲಾಗಿನ್ ಒಳಗಡೆ ನೀವು ಮೊದಲು ಎಂಟ್ರಿ ಮಾಡಿರುವಂತಹ ಎಲ್ಲಾ ಆಪ್ಷನ್ಸ್ ಗಳಿರುತ್ತೆ. ತಾವು ಅವಾಗ ಆ ಸಂದರ್ಭಗಳಲ್ಲಿ ನೀವು ಡಿಲೀಟ್ ಮಾಡಬಹುದು, ರೀಅರೇಂಜ್ ಮಾಡಬಹುದು. ಮೇಲೆ ಕೆಳಗಡೆ ಹೊಸದಾಗಿ ಹೊರಗಿಂದ ತಗೊಂಡ್ ಬಂದು ಆಪ್ಷನ್ ಹಾಕೋದಕ್ಕೆ ಅವಕಾಶ ಇರಲ್ಲ. ಒಂದ್ ವೇಳೆ ಹೊಸದಾಗಿ ಯಾವ್ದಾದ್ರು ಕಾಲೇಜಲ್ಲಿ ಸೀಟ್ ಬಂತು, ಹೊಸ ಕಾಲೇಜ್ ಯಾವ್ದಾದ್ರು ಬಂತು, ಅವಾಗ ಮಾತ್ರ ನಾವು
ನಿಮ್ ಲಾಗಿನ್ ಒಳಗಡೆ ಹಾಕೋದಕ್ಕೆ ಬಿಡ್ತೀನಿ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ನನ್ನ ವಿನಂತಿ ಏನಂತಂದ್ರೆ, ಫಸ್ಟ್ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಮ್ಯಾಕ್ಸಿಮಮ್ ಆಪ್ಷನ್ಸ್ ಎಂಟ್ರಿ ಮಾಡಿ ಎನ್ನುವಂಥದ್ದು ನನ್ನ ಸಲಹೆ. ಓಕೆ ಸರ್. ಸರ್ ಒಂದೊಂದು ಈಗ ಸೀಟ್ ಹಂಚಿಕೆ ಆಗ್ತದ ಸರ್? ಸೀಟ್ ಹಂಚಿಕೆ ಆದ್ಮೇಲೆ ನಾನೇನ್ ಮಾಡ್ತೀನಿ ಸರ್, ಒಂದು ಸೀಟ್ ನಮ್ಗೆ ಯಾವ್ದೋ ಒಂದು ಸೋ ಅಂಡ್ ಕೋರ್ಸ್ ಕಾಲೇಜ್ ಬಂತು, ಆ ಇಂಜಿನಿಯರಿಂಗ್ ನಾನು ತಗೊಳ್ತೀನಿ. ಆ ಇಂಜಿನಿಯರಿಂಗ್ ಕೋರ್ಸ್ ಅಡ್ಮಿಷನ್ ಗೆ ನಾನು ಹೋಲ್ಡ್ ಮಾಡಿ ಇಟ್ಕೊಂಡೆ. ಈಗ ಸೀಟ್ ನಿಮ್ಗೆ ನೀಟ್ ಅಂತೂ ವಿಳಂಬ ಆಗಿದೆ ನಿಮ್ಗೆ ಗೊತ್ತಿದೆ ಸರ್. ಈಗ ನೀಟ್ ಅಲ್ಲಿ ನಾನು ಏನಾದ್ರೂ ಮಾಡ್ಬೇಕಂದ್ರೆ ನೀಟ್ ನಾನು ಈಗ ಈ ಸೀಟ್ ನ ರಿಸರ್ವ್ ಮಾಡ್ಕೊಂಡಿಟ್ಟು ನಾನು ನೀಟ್ ನ ಕೌನ್ಸಿಲಿಂಗ್ ಮಾಡ್ಬೋದು ಇಲ್ವೋ ಅಂತ ನನ್ನ ಪ್ರಶ್ನೆ ಸರ್. ಈಗ ನಾನು ನೀಟು ಮತ್ತೆ ಇದು ಬೇರೆ ಬೇರೆ ಮಾಡ್ತಿರೋದ್ರಿಂದ ಯಾವ ರೀತಿ ನಾವು ಫೆಸಿಲಿಟೇಟ್ ಮಾಡ್ತಾ ಇದೀವಿ ಅನ್ನೋದು ಈ ನಮ್ಮ ಫೋನಿನ್ ಕಾರ್ಯಕ್ರಮದ ಆರಂಭದಲ್ಲಿ ಫೇಸ್ಬುಕ್ ಅಲ್ಲಿ ವಿವರವಾಗಿ ಮಾತಾಡಿದ್ದೀನಿ. ತಾವು ಕಾಲ್ ಕಟ್ ಮಾಡಿದ ಮೇಲೆ ತಾವು ಒಂದ್ಸರಿ ಕೇಳಿ, ಅದರಲ್ಲಿ ಪೂರ್ತಿ ಹೆಂಗೆ ನಾನು ಫೆಸಿಲಿಟೇಟ್ ಮಾಡ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ ಯು. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ? ನಾವು ಗುಲ್ಬರ್ಗ ತಾಲೂಕ ಗುಲ್ಬರ್ಗ ಜಿಲ್ಲೆಯಿಂದ ದಾವಣಗೆರೆ ಮಾತಾಡತ್ತೆ. ನಮ್ ಹುಡುಗನ್ ಒಬ್ರು ಸಿಇಟಿ ರ್ಯಾಂಕ್ ಬಂದಿನ್ರಿ ಸರ್. ತಮ್ಮ ಹೆಸರೇನು? ನನ್ನ ಹೆಸರು ಭಾಗ್ಯಶ್ರೀ ಅಂತ್ರಿ ಸರ್. ಓಕೆ. ನಿಮ್ ಹುಡುಗನ್ ರಿಸಲ್ಟ್ ನೋಡಕ್ ಹೋದಾಗ ಏನ್ ತೋರಿಸ್ತಾ ಇದೆ ಅಲ್ಲಿ? ಸರ್ ಸಿಇಟಿದು ನಂಬರ್ ತೋರ್ಸ್ಲಕತ್ತದ, ಎಷ್ಟು ತೊಗೊಳೋದಂತ ತೋರ್ಸ್ಲಕತ್ತದ್ರಿ. ಏನ್ ತೋರಿಸ್ತಿದೆ? ನಂಬರ್ ಸಿಇಟಿ ಎಷ್ಟು ತೊಗೊಳ ನಂಬರ್ ತೋರ್ಸ್ಲಕತ್ತದ್ರಿ ಸರ್. ಅಂದ್ರೆ ಯಾಕೆ ತೋರ್ಸಲ್ಲ ಇದು ಬರೇ? ಅಲ್ಲ, ಈಗ ನಿಮ್ ಹುಡುಗ ಇದಾನೇನಲ್ಲಿ? ನಮ್ ಹುಡುಗನ್ ತಗೋರಿ ಸರ್, ನಮ್ಮ ಹೆಣ್ಣು ಮಗನ್ ತಗೋರಿ, ನಮ್ಮ ಮನ ಕೊಡ್ರಿ ಏನ್ ನಿನ್ ರಿಸಲ್ಟ್ ನೋಡಕ್ ಹೋದಾಗ ಏನ್ ತೋರಿಸುತ್ತಪ್ಪ ನಿನಗೆ? ಅಲ್ಲಿ ಸ್ಕ್ರೀನ್ ಮೇಲೆ ಏನ್ ಬರ್ತಾ ಇದೆ? ಅಲ್ಲಿ ರಿಸಲ್ಟ್ ಬರ್ತಾ ಇಲ್ರಿ ಸರ್, ಬರೇ ಸೈಡಿ ಇಲ್ಲಿ ಲಿಸ್ಟ್ ಹೊಂಟವ್ರಿ, ಸೈಡಿ ರಿಸಲ್ಟ್ ಇದು ಬರ್ಲಿ, ರ್ಯಾಂಕ್ ಬರ್ಲಿಲ್ಲ. ಊನಪ್ಪ, ಈ ಕಡೆ PUC ಮಾರ್ಕ್ಸ್ ಇದಾವೇನು? ಹಾ ಮಾರ್ಕ್ಸ್ ನಿಂದು ರಿಜಿಸ್ಟರ್ ನಂಬರ್ ಒಂದ್ಸರಿ ಹೇಳ್ಬಿಡು. ಅದನ್ರಿ ಅಲ್ಲೇ ನೀನ್ ಈಗ ಸಿಕ್ಕಿಲ್ಲ ನಿನಗೆ ಅಂತಂದ್ರೆ, ನಿಂದು ರಿಸಲ್ಟ್ ನೋಡೋದಕ್ಕೆ ಓಪನ್ ಮಾಡಿದಾಗ ಅಲ್ಲಿ PUC ಮಾರ್ಕ್ಸ್ ಏನಾದ್ರು ಇರ್ಲಿಲ್ಲ ಅಂತಂದ್ರೆ ನಿಂದು ರ್ಯಾಂಕ್ ಬಂದಿರಲ್ಲ. ಎಲ್ಲ ಇಂಗ್ಲಿಷು ಮತ್ತೆ ಉಳಿದಿದ್ದು PCMB 4 ಸಬ್ಜೆಕ್ಟ್ ಇರ್ಬೇಕು. ಅಲ್ಲಿ ಇಲ್ಲ ಅಂತಂದ್ರೆ ಎಂಟ್ರಿ ಮಾಡೋದಕ್ಕೆ ಕೇಳ್ತಾ ಇದೆ. ನೀನು ಎಂಟ್ರಿ ಮಾಡು, ಅದರಲ್ಲಿ ಮಾರ್ಕ್ಸು ಇದಾವೆ, ನಿಂದು CETದು ಮಾರ್ಕ್ಸು ಇದಾವೆ, ಆದ್ರೂ ನಿಂದು ರ್ಯಾಂಕ್ ಇಲ್ಲ ಅಂತಂದ್ರೆ KA ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ನಿಂದು ನಂಬರ್ ಹೇಳು, ನಾನು ಅಲ್ಲಿ ಚೆಕ್ ಮಾಡೋದಕ್ಕೆ ಹೇಳ್ತೀನಿ. ಮಾರ್ಕ್ಸ್ ಬಂದ್ರಿ ಸರ್, 26, 19, 19 ಬಂದ ಸರ್. KCT ಮಾರ್ಕ್ಸ್ ಆಯ್ತಾ? PUC ಮಾರ್ಕ್ಸ್ ಬಂದಿದಾವ ಪಕ್ಕದಲ್ಲಿ? ಹಾ ರೀ, KCT ಮಾರ್ಕ್ಸ್ ಇದಾವ್ರಿ, ಎಲ್ಲ ಮಾಡ್ಕೊಂಡ್ರಿ, ಬರೀ ರ್ಯಾಂಕ್ ಇಷ್ಟೇ ಬಂದಿದ್ರಿ. ಆಯ್ತು, ನಿನ್ ರಿಜಿಸ್ಟರ್ ನಂಬರ್ ಆದ್ರೂ ಹೇಳಿದ್ರೆ ಚೆಕ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ನೀನ್ ಫೋನ್ ಮಾಡಿ KA ನಂಬರ್ ಕೊಡ್ಬೇಕು. ಈಗ ಹೇಳ್ತೀಯಾ ಮುಂದ್ಗಡೆ ಇದೆಯಾ ರಿಜಿಸ್ಟರ್ ನಂಬರು? ನೀನ್ ಹುಡುಕಿ KA ಫೋನ್ ಹಚ್ಚಿ ಹೇಳಿಮ್ಮ. ಅವ್ರು ಇನ್ನೊಬ್ರಿಗೆ ಫೋನ್. ಹಲೋ, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಅಂತ ಹೇಳಿ ಮಾತಾಡಿ. ಪ್ರಸನ್ನ, ಹಾವೇರಿ. ಹಾ ಹೇಳಿ ಸರ್. ಈಗ ಎಂಟ್ರಿ ಮಾಡ್ರಿ, ಹಾ ಫಸ್ಟ್ ಪ್ರಿಫರೆನ್ಸ್ ಇಂಜಿನಿಯರಿಂಗ್ ಕೊಡ್ತೇವೆ. ಹೌದು. ಸೆಕೆಂಡ್ ಪ್ರಿಫರೆನ್ಸ್ ಸ್ವಲ್ಪ ಇಟ್ಕೊಳ್ಳಿ. ಹಾ, ಈಗ ನಮ್ಗೆ ಅಗ್ರಿಯಲ್ಲಿ ಸೀಟ್ ಸಿಗೋಂಗಿದೆ, 409 ರ್ಯಾಂಕ್ ಬಂದಿದೆ. ಓಕೆ. ಇಂಜಿನಿಯರ್ ಅಲ್ಲಿ 30,000 ಬಂದಿದೆ. ಓಕೆ. ನಮ್ಗೀಗ ಅಗ್ರಿಯಲ್ಲಿ ಮತ್ತೆ ಇಂಜಿನಿಯರಿಂಗ್ ಕೂಡ ಎರಡೂದ್ರಲ್ಲಿ ಸೀಟ್ ಸಿಗುತ್ತಾ? ಇಲ್ಲ, ಒಂದೇ ಸಿಗುತ್ತೆ. ನಿಮಗೆ ಅಗ್ರಿಗೆ ಹೋಗ್ಬೇಕು ಅಂತಿದ್ಯಾ, ಇಂಜಿನಿಯರಿಂಗ್ ಹೋಗ್ಬೇಕು ಅಂತಿದ್ಯಾ? ಫಸ್ಟ್ ಪ್ರಿಫರೆನ್ಸ್ ಇಂಜಿನಿಯರಿಂಗ್, ಅದಕ್ಕೆ ಸಿಗಲ್ಲ ಅಂದ್ರೆ ಅಗ್ರಿಗೆ ಹೋಗ್ಬೇಕು. ಹಂಗಿದ್ರೆ ಓಕೆ. ನೀವು ಫಸ್ಟ್ ಇಂಜಿನಿಯರಿಂಗ್ ಹೋಗ್ಬೇಕು ಅಂತಿದೆ ಅಂದ್ರೆ ನೀವು ಇಂಜಿನಿಯರಿಂಗ್ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡ್ರಿ, ಸೆಕೆಂಡ್ ಅಗ್ರಿಕಲ್ಚರ್ ಆಪ್ಷನ್ ಎಂಟ್ರಿ ಮಾಡ್ರಿ. ನಿಮಗೆ ಇಂಜಿನಿಯರಿಂಗ್ ಸಿಕ್ಕಿದ್ರೆ ಹೋಗಿ, ಸಿಕ್ಕೇ ಇಲ್ಲ ಅಂತಂದ್ರೆ ಕೆಳಗಡೆ ಅಗ್ರಿ ಸಿಗುತ್ತೆ. ಬಟ್ ಆದ್ರೆ ಒಬ್ರಿಗೆ ಒಂದೇ ಸೀಟ್ ಸಿಗುತ್ತೆ, ಬೆಸ್ಟ್. ಓಕೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾಡ್ತಾ ಇದ್ದೀರಾ?
ಸರ್ ನಾವು ಕಂಪ್ಯೂಟರ್ ಇಂದ ಮಾಡ್ತಾ ಇದ್ದೀವಿ. ನನ್ ಮಗಂದು ನೀಟ್ ರ್ಯಾಂಕಿಂಗ್ 1,08,833 ಆಗಿದೆ ಸರ್. ನಮ್ಮ ಹೆಸರು ನನ್ನ ಹೆಸರು ಜ್ಯೋತಿ ಅಂತ. ಹೇಳಿ. ಹೌದಾ? 1,00,000 ಪ್ಲಸ್ ರ್ಯಾಂಕ್ ಇದೆ. 1,08,830. ಸರಿ ಸರಿ ಆಯ್ತು, ಹೇಳಿ ಏನಾಗ್ಬೇಕು ಹೇಳಿ. ಸರ್ ಇದು ಇಂಜಿನಿಯರಿಂಗ್ ಸೀಟ್ ಸಿಗುತ್ತಾ? ನೋಡಿ, ಇಂಜಿನಿಯರಿಂಗ್ ಸೀಟು 1,62,200 ಸಿಗುತ್ತೆ, 2,50,000 ಸಿಗುತ್ತೆ. ಬಟ್ ಆದ್ರೆ ಯಾವ ಕಾಲೇಜು ಯಾವ ಬ್ರಾಂಚ್ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಬ್ರಾಂಚ್ ಎಲ್ಲಿ ಸಿಗಬಹುದು ಅದಕ್ಕೆ ಯಾವ ಕಾಲೇಜು ಯಾವ ಬ್ರಾಂಚ್, ನಿಮ್ಮ ಮಗುಗೆ ಯಾವ ಬ್ರಾಂಚು ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದು ಆಧಾರದ ಮೇಲೆ ನಮ್ಮ ಕೆಇಎ ವೆಬ್ಸೈಟ್ ಅಲ್ಲಿ ಕಳೆದ ವರ್ಷ ರಾಜ್ಯದಲ್ಲಿರುವ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜು ಎಲ್ಲಾ ಬ್ರಾಂಚ್ ಗಳಲ್ಲಿ ಎಷ್ಟೆಷ್ಟು ರ್ಯಾಂಕಿನ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ ಅನ್ನುವಂಥದ್ದು ನಾವು ಹಾಕಿದೀವಿ. ತಾವು ಈ 1,00,000 ಚಿಲ್ಲರೆ ನಿಮ್ ಮಗುದ್ ರ್ಯಾಂಕ್ ಹೇಳ್ತಾ ಇದ್ದೀರಾ, ಆ ಆಸ್ಪಾಸು ಯಾವ್ಯಾವ ಕಾಲೇಜಲ್ಲಿ ಹೋದ ವರ್ಷ ಸಿಕ್ಕಿದೆ ಅನ್ನುವಂಥದ್ದು ನೋಡಿ. ನಮ್ ವೆಬ್ಸೈಟ್ ಅಲ್ಲಿ ಇದೆ, ಹೋದ ವರ್ಷದ್ದು ಇದೆ, ಅದ್ರ ಹಿಂದಿನ ವರ್ಷದ್ದು ಇದೆ. ಈ ವರ್ಷನೂ ನಿಮಗೆ ಹತ್ತತ್ರ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಬಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ನಿಮಗೆ ಎಲ್ಲಿ ಸಿಕ್ಬೋದು ನಿಮ್ ಮಗುಗೆ ಅಂತ. ನಿಮಗೆ ತುಂಬಾ ಅನುಕೂಲ ಆಗುತ್ತೆ, ಅದನ್ನ ನೋಡ್ಕೊಳ್ಳಿ. ಆಮೇಲೆ ನಮ್ಮಲ್ಲಿ ನೀವು ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮ್ಗಿಂತ ನಿಮ್ ಮಗು ಗೊತ್ತಾಗುತ್ತೆ. ಕೇಳಿ, ಒಂದು ಚಾಟ್ ಬಾಟ್ ಅಂತಿದೆ, ಅಲ್ಲಿ ಸಹ ತಾವು ಪ್ರಶ್ನೆ ಕೇಳ್ಬೋದು. ಕಳೆದ ವರ್ಷ ಇಂಜಿನಿಯರಿಂಗ್ ಕಾಲೇಜಿಗೆ ಉದಾಹರಣೆಗೆ ನೀವು ದಾವಣಗೆರೆನಲ್ಲೇ ನಿಮಗೊಂದು ಕಾಲೇಜ್ ಬೇಕಾಗಿದೆ ಅಂತಂದ್ರೆ, ದಾವಣಗೆರೆ ಕಾಲೇಜಲ್ಲಿ ನಿಮಗೆ ಮೆಕ್ಯಾನಿಕಲ್ ಬ್ರಾಂಚ್ ಬೇಕಾಗಿದೆ ಅಥವಾ ಸಿವಿಲ್ ಬ್ರಾಂಚ್ ಬೇಕಾಗಿದೆ, ಮತ್ತೆ ನೀವು ಯಾವ್ದಾದ್ರು ರಿಸರ್ವೇಶನ್ ಇದೆ, ಅದು ಎಲ್ಲದನ್ನು ನೀವು ಆಗ್ತು ಅಂತಂದ್ರೆ ಹೋದ ವರ್ಷ ಎಷ್ಟಕ್ಕೆ ನಿಂತಿತ್ತು, ಯಾವ್ಯಾವ ಬ್ರಾಂಚ್ ಎಷ್ಟಕ್ಕೆ ನಿಂತಿತ್ತು, ನಿಮ್ಮ ಕೆಟಗರಿನಲ್ಲಿ ಎಷ್ಟಕ್ಕೆ ನಿಂತಿತ್ತು, ಎಲ್ಲದನ್ನು ಉತ್ತರ ಹೇಳುತ್ತೆ. ಅದು ನಿಮಗೆ ಈ ವರ್ಷ ಎಲ್ಲಿ ಸಿಕ್ಬೋದು ನಿಮ್ ಮಗುಂಗೆ ಅಂತ ಅನ್ನುವಂಥದ್ದು ಒಂದು ಐಡಿಯಾ ಬರುತ್ತೆ. ಇದು ಸಹಾಯ ಪಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಹಲೋ ಹಲೋ ಸರ್. ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಹೇಳಿ ಮಾತಾಡಿ. ಸರ್ ನನ್ನ ಹೆಸರು ಗಂಗಾಧರ್ ಅಂತ ಸರ್, ಹುಬ್ಬಳ್ಳಿಯಿಂದ ಮಾತಾಡ್ತಾರೆ. ಏನ್ ಹೆಸರು? ಗಂಗಾಧರ್. ಹೇಳಿ ಗಂಗಾಧರ್ ಅವ್ರೆ. ಸರ್ ಇನ್ನೂ ವೆರಿಫಿಕೇಶನ್ ಸ್ಲಿಪ್ ಬಂದಿಲ್ಲ ಸರ್, ಅದಕ್ಕೆ ಡೌಟ್. ಅಲ್ಲ, ರಿಸಲ್ಟ್ ಮೊನ್ನೆ ಬಂದಿದೆ, ವೆರಿಫಿಕೇಶನ್ ಸ್ಲಿಪ್ ನಾಳೆ ಬರುತ್ತೆ. ಅಲ್ಲ ಸರ್, ಎಲ್ಲಾರು ಸರ್ ಆನ್ಲೈನ್ ಇವತ್ತೇ ಬರ್ತಾ ಇದೆ, ಇವತ್ತೇ ಬರ್ತಾ ಇದೆ, ಮಾಡ್ತಾ ಇದ್ದೀನಿ. ಓಕೆ, ಚೆಕ್ ಎಲ್ಲ ಮಾಡಕ್ ಹೋಗ್ಬೇಡಿ ನೀವು. ಕಾಲೇಜು ಯಾವ್ಯಾವ್ದು ಆಪ್ಷನ್ ಎಂಟ್ರಿ ಮಾಡ್ಬೇಕು, ಕಾಲೇಜ್ ಯಾವ್ದು ಚೆನ್ನಾಗಿದೆ, ಫಸ್ಟ್ ಪ್ರಿಯಾರಿಟಿ ಯಾವ್ದು ಕೊಡ್ಬೇಕು, ಸೆಕೆಂಡ್ ಯಾವ್ದು ಕೊಡ್ಬೇಕು, ಇದ್ರ ಮೇಲೆ ಸ್ವಲ್ಪ ಸ್ಟಡಿ ಮಾಡಿ ವೈಟ್ ಪೇಪರ್ ಅಲ್ಲಿ ಬರ್ಕೊಳ್ಳಿ. ಇದಕ್ಕೋಸ್ಕರ ನಮ್ಮ ವೆರಿಫಿಕೇಶನ್ ಸ್ಲಿಪ್ಪಿಗೋಸ್ಕರ ನೀವೇನ್ ಟೆನ್ಷನ್ ಮಾಡ್ಕೊಂಡ್ಬೇಡಿ. ಓಕೆ ಸರ್. ಹಲೋ. ಹಲೋ ರೀ. ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವ್ ಬಾಗಲಕೋಟೆಯಿಂದ ಮಾತಾಡೋದು. KCT ಇದನ್ರಿ ಎಕ್ಸಾಮ್ ಬರಾವ್ರಿ. ನಿಮ್ ಹೆಸರೇನು? ಕಾಶಿನಾಥ್ ವಿಜಯಣ್ಣ ಮಾದರಿ. ಕಾಶಿನಾಥ್ ಮಾದರಿ. ಕಾಶಿನಾಥ್ ಮಾದರ್ ಅವ್ರೆ, ಹೇಳಿ. ಕೌನ್ಸಿಲಿಂಗ್ ಡೇಟ್, ಆಪ್ಷನ್ ಡೇಟ್ ಇದೆ ಸರ್. ಆಪ್ಷನ್ ಎಂಟ್ರಿ ಡೇಟ್ ನಾವು ಪಬ್ಲಿಷ್ ಮಾಡ್ತೀವಪ್ಪ. ಯಾಕೆಂತಂದ್ರೆ ನಮಗೆ ಈ ಎಲ್ಲಾ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ, ಇರುವಂತಹ ಸೀಟ್ಗಳಿಗೆ ಯಾವ್ಯಾವ ರಿಸರ್ವೇಶನ್ ಎಷ್ಟೆಷ್ಟು ಸೀಟ್ ಬರುತ್ತೆ, ಇನ್ನೊಂಥದ್ದು ಸೀಟ್ ಮ್ಯಾಟ್ರಿಕ್ಸ್ ಬರ್ಬೇಕು ನಮಗೆ. ಹಾಗಾಗಿ ಇನ್ನೊಂದು 2-3 ದಿನದೊಳಗಡೆ ನಾವು ಟೈಮ್ ಟೇಬಲ್ ಪಬ್ಲಿಷ್ ಮಾಡ್ತೀವಿ. ಹಲೋ. ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ಭದ್ರಾವತಿಯಲ್ಲಿ ತಾಲೂಕಿಂದ ಮಾತಾಡ್ತಿದ್ದೀವಿ. ಭದ್ರಾವತಿಯಿಂದ. ತಮ್ಮ ಹೆಸರು? ಜೂಹಿ ಜೋಹಾ ಅಂತ. ಗೊತ್ತಾಯ್ತಾ? ಹೇಳಿ. ಸರ್ ಅದಕ್ಕೆ ಹೆಲ್ತ್ ಸೈನ್ಸ್ಗೆ ನಾವು ಕೌನ್ಸಿಲಿಂಗ್ ಹಾಕ್ಬೇಕಂತ. ಅದೇ ಕೌನ್ಸಿಲಿಂಗ್ ಯಾವಾಗಿಂದ ಸ್ಟಾರ್ಟ್, ಏನಂತ ಸರ್, ಹೆಂಗ್ ಯಾವ ಪ್ರೊಸೆಸ್ ಅಂತ ಕೇಳಕ್ಕೆ ಮಾಡಿದ್ವಿ ಸರ್. ಕೌನ್ಸಿಲಿಂಗ್ ಯಾವಾಗ ಶುರುವಾಗುತ್ತೆ ಅನ್ನೋದು ಇನ್ನೊಂದು 2-3 ದಿನದಲ್ಲಿ ನಾವು ವೆಬ್ಸೈಟ್ ಅಲ್ಲಿ, ಪೇಪರ್ ಅಲ್ಲಿ ಎಲ್ಲ ಹಾಕ್ತಿವಿ. ಅದಕ್ಕಿಂತ ಮೊದಲು ನೀವು ಯಾವ್ದು ಇಂಜಿನಿಯರಿಂಗ್ ಮಾಡ್ಬೇಕಂತಿದ್ದೀರೋ, ಅಗ್ರಿಕಲ್ಚರ್, ವೆಟರ್ನರಿ ಏನ್ ಮಾಡ್ಬೇಕು ಅಂತಿದ್ದೀರಾ, ಇದ್ರ ಮೇಲೆ ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ಮ ರ್ಯಾಂಕ್ ಎಷ್ಟಿತ್ತು, ಹೋದ ವರ್ಷ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ರ್ಯಾಂಕಿಗೆ ಸೀಟ್ ಸಿಕ್ಕಿದೆ ಅನ್ನುವಂಥದ್ದನ್ನ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಳ್ಳಿ. ಹೋಮ್ವರ್ಕ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೊಂದ್ 3-4 ದಿನದಲ್ಲಿ ನಾವು ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡ್ತೀವಿ. ಅವಾಗ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ತಾವು ಆಪ್ಷನ್ ಎಂಟ್ರಿ ಮಾಡುವಂತ್ರಿ. ಹೋದ ವರ್ಷದ್ದು ಅದ್ರ ಹಿಂದಿನ ವರ್ಷದ್ದು ಎರಡರದ್ದು ರ್ಯಾಂಕ್ ಸಿಗುತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ.
ಹೌದಮ್ಮ, ಕೆಇ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ, ಎಲ್ಲಾ ಕಾಲೇಜಿನ ಮಾಹಿತಿ ಇದೆ. ಓಕೆ. ಹಲೋ ಹಲೋ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಮೇಡಮ್, ನಾವು ಕೊಡಗು ಡಿಸ್ಟ್ರಿಕ್ಟ್ ಇಂದ ಸೋಮವಾರಪೇಟೆ ತಾಲೂಕು. ತಮ್ಮ ಹೆಸರು? ಮಗಳದು ಕೀರ್ತನ್ ಅಂತ. ನನ್ನ ಹೆಸರು ರೇಖಾ. ರೇಖಾ ಅವರು, ಹೇಳಿ. ಮೇಡಮ್, ನಾಳೆ ಆಪ್ಷನ್ ಅಂತ ಬಿಡ್ತಾರಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅಲ್ಲ, ಏನ್ ತಿಳ್ಕೊಳ್ಬೇಕು? ಈಗ ನಮ್ಗೆ ಯಾವ ಕೋರ್ಸ್ ನನ್ ಮಗಳು ಮೆಡಿಕಲ್ ಮಾಡ್ಬೇಕು ಅಂತಿದ್ದಾಳೆ. ಓಕೆ, ಇನ್ನು ನೀಟ್ ಎಕ್ಸಾಮಿಗೆ ಓದೋದು ಕೇಳಿ. ಸದ್ಯಕ್ಕೆ ನೀವು ನೀಟ್ ರಿಸಲ್ಟ್ ಬಂದ್ ಆದ್ಮೇಲೆ ನಾವು ಅದನ್ನ ಕೌನ್ಸಿಲಿಂಗ್ ಶುರು ಮಾಡುವಂತದ್ದು. ಈಗ ನಿಮ್ಮವರು CET ಸಹ ಎಕ್ಸಾಮ್ ಬರ್ದಿರ್ತಾರೆ ಮಗು, ಹಾಗಾಗಿ ನಾವು ಇನ್ನೊಂದು 2-3 ಡೇಸ್ ಅಲ್ಲಿ ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡ್ತೀವಿ. ನಮ್ಮಲ್ಲಿ ಸಹ ಆಪ್ಷನ್ ಎಂಟ್ರಿ ಮಾಡಿರಿ. ನಂತರ ಮೆಡಿಕಲ್ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡ್ತೀವಿ. ಅವಾಗ ಅದನ್ನು ಸಹ ಆಪ್ಷನ್ ಎಂಟ್ರಿ ಮಾಡುವಂತ್ರಿ. ಇನ್ನೊಂದು 2-3 ಡೇಸ್ ಒಳಗಡೆ ನಾವು CET ರ್ಯಾಂಕ್ ಆಧರಿಸಿ ಹಂಚಿಕೆ ಮಾಡುವಂತ ಕೋರ್ಸ್ ಕುಡಿದು ಕೌನ್ಸಿಲಿಂಗ್ ಡೇಟ್ ಅನ್ನು ಅನೌನ್ಸ್ ಮಾಡ್ತೀವಿ. ಅದ್ರಲ್ಲಿ ಮೇಡಮ್, ನಾವ್ ಅಕಸ್ಮಾತ್ ನಮ್ಗೆ ಆ ನೀಟಲ್ಲಿ ಆಗಿರಿಲ್ಲ ಅಂದಾಗ ಇದ್ರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬೇಕು. ಹೌದೌದು, ನೀವು ಫಸ್ಟೇನೆ ನಮ್ದಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ ಒಂದ್ ಸೀಟನ್ನು ತಗೊಳ್ಳಿ. ಆಮೇಲೆ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಮೆಡಿಕಲ್, ಡೆಂಟಲ್, ಆಯುಷ್ನು ಅದ್ರ ಜೊತೆ ಸೇರಿಸ್ತೀವಿ. ಅದರಲ್ಲಿ ಸಹ ತಾವು ಭಾಗವಹಿಸಿ. ಒಂದ್ ವೇಳೆ ಮೆಡಿಕಲ್ ಸೀಟ್ ಸಿಕ್ತು ಅಂತಂದ್ರೆ ಇದು ಆಟೋಮೆಟಿಕ್ ರಿಲೀಸ್ ಆಗಿ ಬೇರೆಯವರಿಗೆ ಹೋಗುತ್ತೆ. ಹಲೋ ಹಲೋ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನಿಲ್ಲಿ ಮೈಸೂರು. ತಮ್ಮ ಹೆಸರು? ಸುಷ್ಮಾ. ಸುಷ್ಮಾ ಅವರೇ, ಹೇಳಿ, ಏನ್ ಡೌಟ್ ಇತ್ತು? ಇದು ತಿದ್ದುಪಡಿ ಮಾಡ್ಬೇಕಿತ್ತು. ಡಾಕ್ಯುಮೆಂಟ್ ವೆರಿಫೈ ಅಲ್ಲಿ ನಂದು ಕನ್ನಡ ಮೀಡಿಯಂ ವೆರಿಫೈ ಆಗಿಲ್ಲ. ಕನ್ನಡ ಮೀಡಿಯಂ ವೆರಿಫೈ ಕಾಲೇಜಲ್ಲಿ ಮಾಡಿಸ್ಕೊಳಕ್ ಹೇಳಿದ್ವಲ್ಲ. ಅದನ್ನ ಮಾಡ್ಸಿದೀವಿ, ಆದ್ರೆ ಅದನ್ನ ನಾನು ಅವಾಗ ಕೊಟ್ಟಿರ್ಲಿಲ್ಲ, ಅದಕ್ಕೆ ಅವ್ರು ಮಾಡಿಲ್ಲ. ಮತ್ ಮಾಡ್ಸಿದ್ದೆ ಅಲ್ಲ, ಮಾಡ್ಸಿದೀವಿ, ಕೊಟ್ಟಿಲ್ಲ, ಮಾಡಿಲ್ಲ ಅಂದ್ರೆ ಇವಾಗ ಸೇರ್ಸಕ್ ಆಗಲ್ವಾ? ಕೆಇಎಗೆ ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಡು ಕೆಇಎಗೆ ಬಂದು ಮಾಡಿಸ್ಕೊಳ್ಳಿ. ಕೆಇಎಲ್ಲಿ? ಬೆಂಗಳೂರಿಗೆನೆ ಬರ್ಬೇಕಾ? ಹೌದಲ್ಲ, ಯಾಕೆಂದ್ರೆ ನಾವು ನಿಮ್ ಕಾಲೇಜಲ್ಲೇ ಮಾಡ್ಸೋದಕ್ಕೆ ಕಳೆದ 6 ತಿಂಗಳಿಂದನೂ ನಾವು ಅವಕಾಶ ಕೊಟ್ಟಿದ್ವಿ, ನೀವು ಮಾಡ್ಲಿಲ್ಲ. ಹಂಗಾಗಿ ಕಾಲೇಜ್ ಪೋರ್ಟಲ್ ಎಲ್ಲ ನಾವು ಕ್ಲೋಸ್ ಮಾಡಿದೀವಿ. ಹಾಗಾಗಿ ತಾವು ಕೆಇಎಗೆ ಬಂತು ಅಂತಂದ್ರೆ ನಾವು ನಿಮಗೆ ಮಾಡಿಕೊಡ್ತೀವಿ. ಹಲೋ ಹಲೋ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್, ನನ್ನ ಹೆಸರು ಸಂಜಯ್. ನಾನು ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ಸರ್, ಅದು ನಾನು ಸ್ವಲ್ಪ ಕ್ವಶನ್ ತಿಳ್ಕೊಂಡಿದ್ದೀನಿ. ಹೇಳಿ. ಆಪ್ಷನ್ ಎಂಟ್ರಿ 10th ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದ್ರೆ ಅದ್ರ ಪೋಸ್ಟ್ಮೆಂಟ್ ಆಗುತ್ತೆ? ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ನಾವು ಟೆಂಟೇಟಿವ್ಲಿ ನಾಳೆಯಿಂದ ಶುರು ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ವಿ. ಆದ್ರೆ ನಮಗೆ ಈ ಏನೇನ್ ನಾವು ಸೀಟ್ ಅನ್ನು ಅಲಾಟ್ ಮಾಡ್ಬೇಕು, ಆಯಾ ಡಿಪಾರ್ಟ್ಮೆಂಟ್ ಇಂದ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು. ಆ ಸೀಟ್ ಇಂಜಿನಿಯರಿಂಗ್ ಮಾತ್ರ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ, ಫೈನಲ್ ಬಂದಿಲ್ಲ. ಬೇರೆದು ಇದೇ ರೀತಿ ವೆಟರ್ನರಿ, ಅಗ್ರಿಕಲ್ಚರ್ ಎಲ್ಲ ಬರ್ಬೇಕು. ಇನ್ನ 1-2 ದಿನದಲ್ಲಿ ನಾವು ಫಾಲೋ ಅಪ್ ಮಾಡಿ ನಾವು ತರಿಸ್ಕೊಂತೀವಿ. ನಾವು ನಾಳೆ ಇನ್ನೊಂದ್ 2-3 ದಿನದಲ್ಲಿ ನಾವು ಪ್ರಾಪರ್ ಟೈಮ್ ಟೇಬಲ್ ಹಾಕ್ತಿವಿ ತಮ್ಗೆ. ಯಾವಾಗಿನವರಿಗೆ ಆಪ್ಷನ್ ಎಂಟ್ರಿ, ಯಾವಾಗ ಮಾಕ್ ರಿಸಲ್ಟ್ ಅನ್ನುವಂಥದ್ದೆಲ್ಲ ಪಬ್ಲಿಷ್ ಮಾಡ್ತೀವಿ. ಅದಕ್ಕಿಂತ ಪ್ರೀ ಕೌನ್ಸಿಲಿಂಗ್ ನೀವೇನು ಮಾಡ್ಕೊಳ್ಬೇಕಾಗುತ್ತೆ. ಕೆಲವು ಪ್ರಿಪರೇಷನ್ ವರ್ಕ್ ಅಂದ್ರೆ ಯಾವ ಕಾಲೇಜು, ಯಾವ ಕೋರ್ಸು, ಕಳೆದ ವರ್ಷ ಏನ್ ರ್ಯಾಂಕಿಂಗ್ ನಿಂತಿತ್ತು, ನಿಮ್ಮ ಮಗು ಈ ವರ್ಷ ಎಲ್ಲಿ ಸಿಕ್ಬಹುದು, ಇಂಥದ್ದೆಲ್ಲ ಸ್ವಲ್ಪ ಹೋಮ್ ವರ್ಕ್ ಮಾಡಿ ಇಟ್ಕೊಳ್ಳಿ. ನಾವು ಪೋರ್ಟಲ್ ಓಪನ್ ಮಾಡ್ಕೊಳ್ದಂಗೆ ಆಪ್ಷನ್ ಎಂಟ್ರಿ ಮಾಡುವ. ಅದೇ ನಾಳೆನೇ ಕನ್ಫರ್ಮ್ ಆಗಲ್ಲ, 2 ಡೇಸ್ ಅಲ್ಲಿ ನಾವು ಮಾಡ್ತೀವಿ. ಹಲೋ ಹೇಳಿ, ಎಲ್ಲಿಂದ ಮಾಡ್ತಾ ಇದ್ದೀರಾ? ತಮ್ಮ ಹೆಸರೇನು? ಬೆಳಗಾವಿಯಿಂದ. ಹೆಸರು? ಶ್ರುತಿ. ಬೆಳಗಾವಿ. ಹೇಳಿ ಶ್ರುತಿ ಅವರೇ. ನಾನು ಮಾಡ್ಬೇಕಂತಿದೀನಿ. ಓಕೆ, ಅದ್ರ ಪ್ರೊಸೀಜರ್ ಏನಿರುತ್ತೆ? ಅಂದ್ರೆ ಎಕ್ಸಾಮ್ ರಿಸಲ್ಟ್ ಈಗ ರಿಸಲ್ಟ್ ಬಂದಾಗಿದೆ. ಬಿ ಫಾರ್ಮಾದಲ್ಲಿ ನಿನಗೆ ರ್ಯಾಂಕ್ ಎಷ್ಟು ಬಂದಿದೆ ಅನ್ನೋದು ಗೊತ್ತಾಗಿದೆ.
ಸರ್ ಲ್ಯಾಟರಲ್ ಎಂಟ್ರಿಗೆ ಡೀನ್ ಫಾರ್ಮ್ ಅದು ಮಾರ್ಕ್ಸ್ ಎಂಟ್ರಿ ಮಾಡ್ಬೇಕಲ್ಲ ಸರ್. ಈಗ ಈ ಸದ್ಯಕ್ಕೆ ನಾವು ಈ CET ರ್ಯಾಂಕ್ ಆಧರಿಸಿ ಏನು ಶುರು ಮಾಡ್ಬೇಕು ಅದ್ರ ಬಗ್ಗೆ ನಾವೀಗೆಲ್ಲ ಟೈಮ್ ಟೇಬಲ್ ಮಾಡಿ ಪ್ರಿಪರೇಷನ್ ಮಾಡ್ತಾ ಇದೀವಿ. ಉಳಿದಂತದ್ದನ್ನ ನಿಮಗೆ ನಮ್ಮ KE ವೆಬ್ಸೈಟ್ ಅನ್ನ ನೋಡ್ತಾ ಇರಿ. ಅದ್ರದ್ದು ನಾವು ಸದ್ಯದಲ್ಲೇನೆ ನಿಮಗೆ ಪಬ್ಲಿಷ್ ಮಾಡ್ತೀವಿ. ಮತ್ತೆ ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕಿದೀರಾ, ನೀವು ಯಾವ ನಂಬರ್ನ ಅಲ್ಲಿ ರಿಜಿಸ್ಟರ್ ಮಾಡಿದೀರಾ ಆ ನಂಬರಿಗೆ ವಾಟ್ಸ್ಆಪ್ SMS ಸಹ ಕಳಿಸ್ಕೊಡ್ತೀವಿ. ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಕಿರಣ್ ನಮ್ಮ ದಾವಣಗೆರೆಯಿಂದ ಮಾತಾಡ್ತಾ ಇರೋದು. ಹೇಳಿ ಕಿರಣ್. ಅದೇ ಆಪ್ಷನ್ ಮಿಲಿಟರಿ ಕಾಲೇಜ್ ಅಂತ. ವೆರಿಫಿಕೇಶನ್ ಸ್ಲಿಪ್ ಅನ್ನ ನಾಳೆ ಬಿಡ್ತೀವಿ. ಇನ್ನೊಂದು 2 days ಅಲ್ಲಿ ಆಪ್ಷನ್ ಎಂಟ್ರಿ ಯಾವಾಗ ಶುರು ಆಗುತ್ತೆ ಅಂತನ್ನುವಂಥದ್ದು ಡಿಟೇಲ್ ಟೈಮ್ ಟೇಬಲ್ ಅನ್ನು ಪಬ್ಲಿಷ್ ಮಾಡ್ತೀವಿ. ಸೇಮ್ ಕ್ವೆಶ್ಚನ್. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ. ಹೇಳಿ ಅಮ್ಮ, ಎಲ್ಲಿಂದ ಮಾಡ್ತಾ ಇದೀರಾ? ತಮ್ಮ ಹೆಸರೇನು? ನೀವು ಗುಲ್ಬರ್ಗ ತಾಲೂಕು ಗುಲ್ಬರ್ಗ ಜಿಲ್ಲೆಯಿಂದ ತವಳ್ಳಿ ಊರ್ರಿ. ಹಾ ಹಾ ನೋಡಿ, ನಿಮ್ ಅದೃಷ್ಟ 2 ಸರಿ ಲೈನ್ ಸಿಕ್ಕಿದೆ. ಹೇಳಿ, ನಂಬರ್ ಹೇಳಿ. 4641. ಇಲ್ರಿ ಸರ್, 2641. 2641. 65 ರೀ ಸರ್. 96 ರೀ ಸರ್. ಆಯ್ತಮ್ಮ. ಹೆಸರು? ಶುಭನ್ ಅಂತ ನೋಡ್ರಿ ಸರ್. ಶುಭನ್. ಶುಭಮ್ ರೀ. ಓಕೆ, ಸರಿ ಸರಿ, ಚೆಕ್ ಮಾಡ್ತೀವಿ. ಹಲೋ ಹಲೋ ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ? ಸರ್, ಏನೋ ಡಿಸ್ಟರ್ಬೆನ್ಸ್ ಇದೆ ನೋಡಿ. ಹಲೋ ಹಲೋ ಹೇಳಿ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಹೇಳಿ. ಸರ್, ಸುಮಾ ಅಂತ, ಹಾ ತುಮಕೂರಿಂದ ಸರ್. ಹೇಳಿ ಸುಮಾ ಅವ್ರೆ, ಏನ್ ಡೌಟ್ ಇತ್ತು? ಸರ್, ಇದು ಆಪ್ಷನ್ಸ್ ಹೇಳ್ತೀರಲ್ಲ ನೀವು, ಹಾ ಚಾಯ್ಸಸ್, ಹ್ಮ್ ಅದ್ರ ಸೆಕೆಂಡ್ ಚಾಯ್ಸ್ ಅಲ್ಲಿ ಸ್ಲೈಡ್ ಅಂತ ಇದೆಯಲ್ಲ ಸರ್, ಹಾ ಅದ್ರಲ್ಲಿ ಕಾಲೇಜ್ ಫೀಸ್ ಆಗುತ್ತೆ, ಆದ್ರೆ ಕೋರ್ಸಸ್ ನಾವು ಬೇರೆ ತಗೋಬೇಕು ಅಂತ ಅದ್ರ ಅರ್ಥ? ಇಲ್ಲ, ಇಲ್ಲ. ಅರ್ಥ ಕೋರ್ಸಸ್ ನೋಡಿ, ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ, ಉದಾಹರಣೆಗೆ ನೀವು 50 ಕಾಲೇಜ್ಗಳಲ್ಲಿ ಸುಮಾರು ಒಂದು 100 ಬ್ರಾಂಚಸ್ ನ ಎಂಟ್ರಿ ಮಾಡಿರ್ತೀರಾ. ಹೌದು ಸರ್. ನಿಮಗೆ ಒಂದು 50ನೇ ಕಾಲೇಜು ನಿಮಗೆ ಸಿಕ್ಕಿದೆ ನಿಮ್ಮ ರ್ಯಾಂಕಿಗೆ. ಓಕೆ. ಬಟ್ ಅದು ನಿಮಗೆ, ನೀವೇ ಆಪ್ಷನ್ ಎಂಟ್ರಿ ಮಾಡಿರೋದು ನಿಮಗೆ ಸಿಕ್ಕಿದೆ. ಬಟ್ ಆದ್ರೆ ನಿಮಗೆ ಒಂದು ಹೋಪ್ ಇದೆ, ನೆಕ್ಸ್ಟ್ ರೌಂಡ್ ಅಲ್ಲಿ ಅದಕ್ಕಿಂತ ಸ್ವಲ್ಪ ಮೇಲಿನ ಒಳ್ಳೆ ಕಾಲೇಜ್ ಸಿಕ್ಬೋದು ಅನ್ನುವಂತ ನಿಮಗೊಂದು ಆಸೆ ಇರುತ್ತೆ. ಹೌದು. ಅವಾಗ ನೀವು ಚಾಯ್ಸ್ 2 ಹಾಕಿದ್ರೆ ನಿಮಗೆ ಸಿಕ್ಕಿರುವಂತ 50ನೇ ಆಪ್ಷನ್ ಏನಿದೆ, ಕಾಲೇಜು ಬ್ರಾಂಚು ಯಾವ್ದು ಹಾಕಿರ್ತೀರಾ ಅದು ನಿಮಗೆ ಫಿಕ್ಸ್ ಅಂತ. ಓಕೆ. ಆ ಜೊತೆಗೆ ಮುಂದಿನ ರೌಂಡ್ ಅಲ್ಲಿ ನಿಮ್ಮ ಮೇಲ್ಗಡೆ ಇರುವಂತ ಯಾವ್ದಾದ್ರು ಬ್ರಾಂಚ್ ಅಲ್ಲಿ ಸೀಟ್ಗಳು ಯಾರಾದ್ರೂ ಬಿಟ್ಟು ಹೋಗಿ ನಿಮ್ಮ ಮಗು ರ್ಯಾಂಕಿಗೆ ಫಿಟ್ ಆಗಂಗಿತ್ತು ಅಂತಂದ್ರೆ ನಿಮ್ದು 50ರಿಂದ ಮೇಲ್ಗಡೆಗೆ ಅಪ್ ಆಗುತ್ತೆ. ಅವಾಗ 50 ಆಟೋಮೆಟಿಕ್ ನಿಮ್ಮಿಂದ ತಪ್ಪಿ ಹೋಗುತ್ತೆ. ಹಂಗೆ ಅದು. ಇಲ್ಲ, ನನಗೆ 50 ಬೇಕು, ಅದು ಮೇಲಿಂದು ಬೇಡ ಅಂದ್ರೆ ನೀವು ಅವಾಗ ಚಾಯ್ಸ್ 2 ಹಾಕ್ಬಾರ್ದು, ಚಾಯ್ಸ್ 1 ಅಡ್ಮಿಷನ್ ಆಗ್ಬೇಕು. ಇಲ್ಲ, ಮೇಲ್ಗಡೆದು ನಾನೊಂದ್ಸರಿ ನೋಡ್ತೀನಿ, ವೆಯ್ಟ್ ಮಾಡ್ತೀನಿ, ಇನ್ನು ಯಾವ್ದಾದ್ರು ಮೇಲಿಂದು ಅಂದ್ರೆ ಏನು, ನನಗೆ ಸ್ವಲ್ಪ ಒಳ್ಳೆ ಕಾಲೇಜ್ ಅಂತ ತಾವು ಹಾಕಿರ್ತೀರಾ. ಆದ್ರೆ ನಿಮ್ ರ್ಯಾಂಕಿಗೋಸ್ಕರ ಸಿಕ್ಕಿರಲ್ಲ. ಬಟ್ ಆದ್ರೆ ಮುಂದಿನ ರೌಂಡ್ಗಳಲ್ಲಿ ಬೇರೆ ಬೇರೆ ಹುಡುಗರು ಬಿಟ್ಟು ಹೋಗಿ ನಿಮಗೆ ಸ್ವಲ್ಪ ಮೇಲ್ ಹೋಗೋ ಅವಕಾಶಗಳಿರುತ್ತೆ ಅಂತ ನೀವು ಚಾಯ್ಸ್ 2 ಹಾಕಿದ್ರೆ ನೀವು ಆ ಸೀಟ್ ಅನ್ನ ಹೋಲ್ಡ್ ಮಾಡಿ, ಅಂದ್ರೆ ನಿಮಗೆ ಆ ಸೀಟ್ ಕನ್ಫರ್ಮ್, ಮೇಲ್ಗಡೆದು ನಾನೊಂದ್ಸರಿ ನೋಡ್ತೀನಿ ಅಂತನ್ನುವಂತ ಅರ್ಥ. ಓಕೆ. ಹಲೋ ಹಲೋ ಹೇಳಿ, ತಮ್ಮ ಹೆಸರು, ಎಲ್ಲಿಂದ? ಹಲೋ ಹಲೋ ಹೇಳಿ, ಮಾತಾಡಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ತಮ್ಮ ಹೆಸರೇನು? ಸರ್, ನನ್ನ ಹೆಸರು ವಿನುತಾ ನಾಗರಾಜ್ ನಿರಾಶ್ ಅಂತ, ಉತ್ತರ ಕನ್ನಡ ಜಿಲ್ಲೆಯಿಂದ. ವಿನುತಾ, ಹೇಳಿ, ಏನ್ ಡೌಟ್ ಇದೆ? ಹಲೋ ಹೇಳಿ ಹೇಳಿ, ಏನ್ ಪ್ರಶ್ನೆ, ಏನ್ ಕೇಳಿ. ಸರ್, ಈಗ ನಾವು ಕೌನ್ಸಿಲಿಂಗ್ ಅಪ್ಲೈ ಮಾಡ್ತೀವಲ್ಲ, ಅವಾಗ ಸ್ವಲ್ಪ ನಮಗ್ ಬೇಕಾಗಿರೋ ಕಾಲೇಜ್ ಅಂದ್ರೆ ಅದು ಸಿಗೋದ್ ಡೌಟ್ ಇರುತ್ತೆ. ಅಂದ್ರೆ ಈಗ ರಾಮಯ್ಯ ತುಂಬಾ ಚಲೋ ರ್ಯಾಂಕಿಂಗ್ ಬೇಕು ಅದಕ್ಕೆ. ಈಗ ಆ ಕಾಲೇಜನ್ನ ನಾವು ಮೊದ್ಲು ಲಾಸ್ಟ್ ಇರ್ಬೇಕು. ನೋಡಿ, ತುಂಬಾ ವಿದ್ಯಾರ್ಥಿಗಳಿಗೆ ಇದು ಗೊಂದಲ ಇದೆ. ನೀವೇನೆ ಯಾಕೆ ಡಿಸೈಡ್ ಮಾಡ್ತೀರಾ ನಮಗೆ ಸಿಗುತ್ತಾ ಸಿಗಲ್ವಾ ಅಂತ?
ಈಗ ನೀವು ಮೇಲ್ ಇಡೋದ್ರಲ್ಲಿ ನೀವು ಕಳ್ಕೊಳ್ಳುವಂತದ್ದೇನು? ನಾವೇನ್ ಅದಕ್ಕೆ ಚಾರ್ಜ್ ಮಾಡಲ್ಲ. ಎಷ್ಟು ಆಪ್ಷನ್ ಎಂಟ್ರಿ ಬೇಕಾದ್ರೂ ಮಾಡಬಹುದು. ಯಾವಾಗ್ಲೂ ಮೇಲ್ಗಡೆ ಇಡ್ಲೇಬೇಕಾಗುತ್ತೆ, ಕೆಳಗಲ್ಲ. ಯಾಕೆಂತಂದ್ರೆ ಏನು ಮೇಲ್ಗಡೆ ಇದು ಅರ್ಥ ಅಂತಂದ್ರೆ, ನಿಮಗೆ ಅದು ಚಲೋ ಕಾಲೇಜ್ ಇದೆ, ನಿಮಗ್ ಬೇಕು ಅಂತಂತಾನೆ ಮೇಲಿಡುವಂತ. ಆ ಸಿಕ್ಕಿಲ್ಲ ಅಂದ್ರೆ ಎರಡನೇದು, ಅದು ಸಿಕ್ಕಿಲ್ಲ ಅಂದ್ರೆ ಮೂರನೇದು. ಈ ಅರೇಂಜ್ಮೆಂಟ್ ಅಲ್ಲೇನೆ ಮಾಡ್ಕೊಂಡ್ ಬರ್ಬೇಕು. ಅದು ಸಿಗುತ್ತೋ ಬಿಡುತ್ತೋ, ನಿಮಗೆ ಅದೊಂದು ಆಸೆ ಇದೆ, ಹತ್ತತ್ರ ಬಾರ್ಡರ್ ಇದೀರಾ, ದಯಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಅದನ್ನ. ಆಮೇಲೆ ರಿಸ್ಟ್ರಿಕ್ಷನ್ಸ್ ಇಲ್ಲ ನಿಮಗೆ, ಇಷ್ಟೇ ಆಪ್ಷನ್ ಎಂಟ್ರಿ ಮಾಡ್ಬೇಕು, 10 ಮಾಡ್ಬೇಕು, 100 ಮಾಡ್ಬೇಕು, 200 ಮಾಡ್ಬೇಕು ಅಂತೇನಿಲ್ಲ ಅಲ್ಲ ನೀವು. ಹಾಗಾಗಿ ಮೇಲ್ಗಡೆ ಆಪ್ಷನ್ ನೀಡಿ, ಅದನ್ನ ಕೆಳಗಿಡೋದಲ್ಲ, ಮೇಲೇನೆ ಇಡಬೇಕು. ಇಡ್ಬೋದಪ್ಪ. ನೀನ್ ಮಿಕ್ಸ್ ಆಫ್ ಕೋರ್ಸ್ ಇಡ್ಬೋದು, ಕಾಲೇಜ್ ಇಡ್ಬೋದು, ಒಂದೇ ಕಾಲೇಜಲ್ಲಿ 10 ಬ್ರಾಂಚ್ ಇಡ್ಬೋದು. ಇಂಜಿನಿಯರಿಂಗ್ ಮಾಡ್ಬಿಟ್ಟು ಅದ್ರ ಮಧ್ಯದಲ್ಲಿ ತಂದು ಅಗ್ರಿ ಇಟ್ಟು, ಅದ್ರ ನಂತರ ವೆಟರ್ನರಿ ಇಟ್ಟು, ಮತ್ತೆ ತಿರ್ಗಾ ಇಂಜಿನಿಯರಿಂಗ್ ತಗೊಂಡ್ ಬಂದು ಇಡ್ಬೋದು. ಏನ್ ಬೇಕಾದ್ರೂ ನೀನ್ ಮಾಡ್ಬೋದು. ಬಟ್ ಮಾಡುವಾಗ ನಿಮ್ ತಲೆ ಒಳಗೆ ಏನಿರ್ಬೇಕು ಅಂತಂದ್ರೆ, ಟಾಪ್ ಅಂತಂದ್ರೆ ನಂದು ಮೊದಲು ಇಷ್ಟಪಟ್ಟಿರುವಂತದ್ದು ಅಂತ ಅರ್ಥ ಆಗುತ್ತೆ, ಮೇಲ್ಗಡೆ ಇರುವಂತದ್ದು. ಅದು ನನಗೆ ಫಸ್ಟ್ ಸಿಕ್ಕಿಲ್ಲ ಅಂದ್ರೆ ಎರಡನೇ, ಈ ತರನೇ ಆರ್ಡರ್ ಅದು ಕಂಪ್ಯೂಟರ್ ತಗೊಳುತ್ತೆ. ಹಾಗಾಗಿ ನೀವು ಈ ಆಪ್ಷನ್ ಎಂಟ್ರಿನಲ್ಲಿ ಜೋಡಿಸುವಂತದ್ದು ಕ್ರಮ ಸಹ ಟಾಪ್ ಟು ಬಾಟಮ್ ಇರಬೇಕು, ನಿಮ್ಮ ಫೇವರೇಟ್. ಹಲೋ, ಹಾ ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ಕಾಶಿನಾಥ್ ಅಂತ ಹೇಳ್ರಿ, ಬಾಗಲಕೋಟೆ ಮಾತಾಡಿದ್ರಿ. ಕಾಶಿನಾಥ್ ಅವ್ರು ಹೇಳಿ. ಆಪ್ಷನ್ ಡೇಟ್ ಯಾವಾಗ? ಆಪ್ಷನ್ ಎಂಟ್ರಿ ಡೇಟ್ ನಾಳೆ ನಾಡದ್ರಲ್ಲಿ ಪಬ್ಲಿಷ್ ಮಾಡ್ತೀವಪ್ಪ. ನಾಳೆ ವೆರಿಫಿಕೇಶನ್ ಸ್ಲಿಪ್ ನಾವು ಬಿಡ್ತೀವಿ, ದಯಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾಳೆನ್ರಿ? ಹೌದ್ರಿ. ಹಲೋ ಹಲೋ, ಸಾರಿ ಸರ್, ನನ್ ಕ್ವಶನ್ ಮುಗ್ದಿರ್ಲಿಲ್ಲ, ಕಟ್ ಆಯ್ತು. ಹಾ ಹೇಳಿ, ಏನಿತ್ತು ಮತ್ತೆ? ಸರ್, ನಾನು ನೀಟ್ ಎಕ್ಸಾಮ್ ಬರೀತಿದ್ದೀನಿ ಈಗ. ಅದರದ್ದು ಮತ್ತೆ ಈಗ ನನ್ಗೆ ಈಗ ಇಲ್ಲಿ ನಾನು ಸೀಟ್ ಮುಖಾಂತರ ನನ್ಗೆ ಫಿಸಿಯೋಥೆರಪಿ ಬೇಕು. ಹೌದು. ಇನ್ ನಾನೀಗ ಸೀಟ್ ಬುಕ್ ಮಾಡಿ ಸೀಟ್ ತುಂಬಬೇಕಾ ಅಂತ. ಈಗ ನೀವು ಈ ಫೇಸ್ಬುಕ್ ಅಲ್ಲಿ ಆರಂಭದಲ್ಲಿ ನಾವು ಅರ್ಧ ಗಂಟೆ ಇದ್ರ ಬಗ್ಗೆ ಮಾತಾಡಿದೀವಿ. ಪ್ರಜಾವಾಣಿ ಅವ್ರದ್ದು ಫೇಸ್ಬುಕ್ ಚಾನಲ್ ಅಲ್ಲಿ ತಾವು ಆಮೇಲೆ ನೋಡಿ. ಜೊತೆಗೆ ನೀವು ನೀಟ್ ಎಕ್ಸಾಮಿಗೆ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನೀವು ನೀಟ್ ಪ್ರಿಪರೇಷನ್ ಮಾಡ್ತಾರ ವಿದ್ಯಾರ್ಥಿಗಳು ತುಂಬಾ ಕೌನ್ಸಿಲಿಂಗ್ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಜಸ್ಟ್ ಒಂದಿನ ಏನಾದ್ರೂ ಒಂದು ಆಪ್ಷನ್ ಎಂಟ್ರಿ ಮಾಡಿ, ನಿಮಗೆ ನಾವು ಯಾವುದೇ ತೊಂದರೆ ಆಗದಿರೋ ತರ ನಾವು ಮಾರ್ಗಸೂಚಿಯನ್ನ ಕೊಡ್ತೀವಿ. ಓಕೆ. ಹಲೋ ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್, ನಾನು ಪ್ರಜ್ವಲ್ ಅಂತ ಸರ್, ಹೊಸಪೇಟೆಯಿಂದ ಮಾತಾಡ್ತಿರೋದು. ಹೇಳಿ ಪ್ರಜ್ವಲ್. ಸರ್, ನನಗೆ ಒಂದು ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇತ್ತು ಸರ್. ಹೇಳಿ ಡೌಟ್. ಸರ್, ನನಗೆ ನಾನು ನೀಟ್ ಎಕ್ಸಾಮ್ ಬರೀತಿದ್ದೇನೆ ಇವಾಗ. ಅದು ಕೌನ್ಸಿಲಿಂಗ್ ಮತ್ತೆ ನಮ್ಗೆ ಯಾವ್ಯಾವ ರೀತಿ ಆಪ್ಷನ್ ಇರ್ಬೋದು ಸರ್? ಈಗ ನೀಟ್ ಪರೀಕ್ಷೆ ಬರೆಯುವಂತವರಿಗೆ ಪ್ರತ್ಯೇಕವಾಗಿ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಎಲ್ಲ ಪೇಪರ್ ಅಲ್ಲಿ ನೋಡಿ ನೀವು ಪ್ರಶ್ನೆ ಕೇಳ್ತಾ ಇದೀರಾ. ಒಂದು ಪ್ರಜಾವಾಣಿ ಫೇಸ್ಬುಕ್ ಅಲ್ಲಿ ಆರಂಭದಲ್ಲಿ ಅರ್ಧ ಗಂಟೆ ನಾವು ಅದ್ರ ಬಗ್ಗೆ ಮಾತಾಡಿದೀವಿ, ಕೇಳಿಸ್ಕೊಳ್ಳಿ. ನಿಮಗೆ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ನಾನು ಇದನ್ನ ಹೇಳೋದಾತು ಅಂತಂದ್ರೆ, ನಾವು ನೀಟನ್ನ ಮೆಡಿಕಲ್, ಡೆಂಟಲ್, ಆಯುಷ್ ಹೊರತುಪಡಿಸಿ ನಾವು ಕೌನ್ಸಿಲಿಂಗ್ ಶುರು ಮಾಡಿದ್ರು ಸಹ, ನಾವು ಮಧ್ಯದಲ್ಲಿ ಫಸ್ಟ್ ರೌಂಡ್ ಮಧ್ಯದಲ್ಲೋ ಸೆಕೆಂಡ್ ರೌಂಡ್ ಅಲ್ಲೋ ಯಾವಾಗ ನೀಟ್ ಟೈಮ್ ಟೇಬಲ್ ಬರುತ್ತೆ, ನೀಟ್ ರಿಸಲ್ಟ್ ಬರುತ್ತೆ, MCC ಅವ್ರು ಟೈಮ್ ಟೇಬಲ್ ಕೊಡ್ತಾರೆ, ನಾವು ಅದ್ರ ಜೊತೆ ಸಿಂಕ್ರನೈಸ್ ಮಾಡ್ತೀವಿ, ನಿಮಗೆ ಅಪ್ಗ್ರೇಡೇಷನ್ ಅವಕಾಶ ಕೊಡ್ತೀವಿ. ಹಂಗಾಗಿ ನೀವೇನ್ ಗಡಿಬಿಡಿ ಮಾಡಬೇಡಿ. ಈಗ ಸದ್ಯಕ್ಕೆ ನೀವು ನೀಟ್ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡ್ಕೊಳ್ಳಿ. ಹಲೋ ಹಲೋ, ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು ಆಯುಷ್ ಅಂತ ಮಾತಾಡ್ತಾರೆ, ಬೆಂಗಳೂರಿಂದ. ಹೇಳಿ, ತಮ್ಮ ಹೆಸರು? ಆಯುಷ್ ಅಂತ. ಆಯುಷ್, ಹೇಳಿ, ಏನ್ ಡೌಟ್ ಇತ್ತು? ಸರ್, ಇವಾಗ ಇದು ಕೌನ್ಸಿಲಿಂಗ್ ಅಂದ್ರೆ ಇದು ಪ್ರೀ ರೌಂಡ್ ಮತ್ತೆ ಫಸ್ಟ್ ರೌಂಡ್ ಮಾಡ್ತೀರಲ್ಲ, ಅದರಿಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ ಲಾಸ್ ಆಗಲ್ಲ ಸರ್? ಇದು ಏನಿಲ್ಲ, ಇನ್ನೊಂದ್ಸರಿ ಹೇಳಿ. ಈ ಪ್ರೀ ರೌಂಡ್ ಮತ್ತೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ ಗೆ ಲಾಸ್ ಆಗಲ್ಲ ಸರ್? ಹೇಗೆ ಅದು ಅವರಿಗೆ ಹೆಂಗ್ ಬೆನಿಫಿಟ್ ಆಗುತ್ತೆ ಇದರಿಂದ, ಇದೇ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಇಂದ? ಅಲ್ಲ, ಈ ಲಾಸ್ ಹೆಂಗಾಗುತ್ತೆ ಅಂತ ನೀವು ಹೇಳಿ, ಆಮೇಲೆ ನಾನು ಬೆನಿಫಿಟ್ ಹೇಳ್ತೀನಿ. ಲಾಸ್ ಯಾಕಂದ್ರೆ ಇವಾಗ ನಾವೊಂದು ನನ್ ರ್ಯಾಂಕ್ 2500 ಅಂದ್ರೆ ನನ್ಗಿಂತ ರ್ಯಾಂಕ್ ಬಂದಿರುತ್ತೆ ಸರ್.
ಅವರು ಮೆಡಿಕಲ್ ಆಸ್ಪಿರೆಂಟ್ ಇದ್ರು, ಅವರು ನನ್ನ ಸೀಟ್ ಅವರಿಗೆ ಅಲೋಕೇಟ್ ಆಗುತ್ತೆ, ನನಗೆ ಆಗಲ್ಲ. ನನಗೆ ಅಲೋಕೇಟ್ ಮುಂದೆ ಆಗಲ್ಲ ಅಂತ ಅನ್ಕೊಂಡು ನಾನು ಫಸ್ಟ್ ರೌಂಡ್ ಇಲ್ಲ ಸೆಕೆಂಡ್ ರೌಂಡ್ ಅಲ್ಲಿ ಯಾವ್ದಾದ್ರು ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡ್ಬಿಟ್ಟು ಸೀಟ್ ಅವ್ರೇನೋ ಇದು ಬಿಟ್ಬಿಟ್ಟು ಮೆಡಿಕಲ್ ಕಂಪ್ನಿಗೆ ಹೋದ್ರೆ ಅವ್ರಲ್ಲಿ ಲಾಸ್ ಆಗಲ್ಲ. ನನಗೆ ಬೇಕಾಗಿರೋ ಕಾಲೇಜ್ ನಿನಗೆ ಅಪ್ಗ್ರೇಡೇಷನ್ ಕೊಡ್ತೀವಿ ಮತ್ತೆ. ಯಾವ ಅಪ್ಗ್ರೇಡೇಷನ್ ಆಗುತ್ತೆ ಸರ್ ಅದು? ಅದೇ ಅವ್ರು ಯಾವಾಗ ಬಿಟ್ಟು ಹೋಗ್ತಾರೆ, ಯಾವ ರೌಂಡ್ ಅಲ್ಲಿ ಬಿಟ್ಟು ಹೋಗ್ತಾರೆ. ಈ ಉದಾಹರಣೆಗೆ ಅವರು 2ನೇ ರೌಂಡ್, ನೀನ್ ಫಸ್ಟ್ ರೌಂಡ್ ಅಲ್ಲೇನೆ ನನಗೆ ಸಿಗುತ್ತೋ ಇಲ್ವೋ ಅಂತ ಅನುಮಾನದಲ್ಲಿ ಫಸ್ಟ್ ರೌಂಡ್ ಅಲ್ಲಿ ನೀನ್ ಹೋಗಿ ಜಾಯಿನ್ ಆಗ್ಬಿಡ್ತೀಯ. ಆಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಮೆಡಿಕಲ್ ಗೆ ಬಿಟ್ಟು ಹೋಗ್ತಾನೆ ಅಥವಾ ಬೇರೆ ಕಾರಣಕ್ಕೆ ಯಾರಾದ್ರೂ ಬಿಟ್ಟು ಹೋಗ್ತಾನೆ ಅಂತ ಅನ್ಕೋಣ. ಅವಾಗ ನಾವು ಏನು ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ ಮಾಡ್ತೀವಿ. ಅವಾಗ ಯಾರು ಅಡ್ಮಿಷನ್ ಆಗಿದ್ರು ಸಹ, ಫಸ್ಟ್ ಆಫ್ ಆಲ್ ನನ್ನ ಅಡ್ವೈಸು ಸೆಕೆಂಡ್ ರೌಂಡ್ ತನಕ ನೀವು ಅಡ್ಮಿಷನ್ ಆಗಬಾರ್ದು. ಸೀಟನ್ನ ಹೋಲ್ಡ್ ಮಾಡ್ಕೊಂಡು ಕೌನ್ಸಿಲಿಂಗ್ ಪ್ರಕ್ರಿಯೆ ಒಳಗಡೆ ಉಳಿಬೇಕು. ನಿಮಗೆ ಇಷ್ಟ ಆಗಿಲ್ದಿರೋದು ಸಂಪೂರ್ಣವಾಗಿ ಸಿಕ್ಕಿಲ್ಲ ಅಂತಂದ್ರೆ. ಅಕಸ್ಮಾತ್ ನೀವು ಸೆಕೆಂಡ್ ರೌಂಡ್ ಅಲ್ಲೂ ಅಡ್ಮಿಷನ್ ಅನಿವಾರ್ಯ ಇರುತ್ತೆ, ಅಡ್ಮಿಷನ್ ಆಗ್ತೀರಾ. ಸೆಕೆಂಡ್ ರೌಂಡ್ ಆದ್ಮೇಲೆ ಥರ್ಡ್ ರೌಂಡ್ ಅಲ್ಲಿ ನೀಟಿಗೆ ಒಬ್ಬ ಬಿಟ್ಟೋದ ಅಂತ ಹೇಳ್ಕೊಳ್ಳೋಣ, MCCನೋ ಬೇರೆ ಕಾರಣಕ್ಕೆ ಬಿಟ್ಟೋದ. ನೀವು ಅಡ್ಮಿಷನ್ ಆಗಿದ್ರು ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡಿದಾಗ ನಿಮ್ಮ ಫೇವರೇಟ್ ಯಾವ್ದಾದ್ರು ಕಾಲೇಜಲ್ಲಿ ಸೀಟ್ ಇದ್ದು ನಿಮ್ಮ ರ್ಯಾಂಕಿಗೆ ಸಿಗುತ್ತೆ ಅಂತ ಅನ್ನುವಂಥದ್ದು ನಿಮಗಿದ್ರೆ, ನಿಮಗೆ ಅಪ್ಗ್ರೇಡೇಷನ್ ಆಗೋದಕ್ಕೆ ನಿಮಗೆ ಅವಕಾಶ ಕೊಡ್ತೀವಿ. ಅಂದ್ರೆ ನೀವು ಮತ್ತೆ ನಮ್ಮ ಕೌನ್ಸಿಲಿಂಗ್ ಒಳಗಡೆ ಎಂಟ್ರಿ ಆಗ್ಬಿಟ್ಟು ನೀವು ಅದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಅಕಸ್ಮಾತ್ ನಿಮಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂತಂದ್ರೆ ನೀವು ಆಲ್ರೆಡಿ ಅಡ್ಮಿಷನ್ ಆಗಿರೋ ಸೀಟು ಆಟೋಮೆಟಿಕ್ ಆಗಿ ಬೇರೆಯವರಿಗೆ ಅಲರ್ಟ್ ಆಗುತ್ತೆ. ಮತ್ತೆ ಆ ನಿಮ್ಮ ಕಾಲೇಜ್ ದುಡ್ಡು ಸಹ ನಮ್ಮ ಹತ್ರನೇ ಇರೋದ್ರಿಂದ ನಾವು ಆ ಕಾಲೇಜಿಗೆ ಕೊಡ್ತೀವಿ. ನೀನ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿರೋ ಟೈಮಲ್ಲಿ ಏನಾದ್ರು ಕಾಲೇಜಲ್ಲಿ ಏನಾದ್ರು ಸಣ್ಣ ಅಮೌಂಟ್ ಕಟ್ಟಿಸ್ಕೊಂಡಿತ್ತು ಅಂತಂದ್ರೆ ಆ ಕಾಲೇಜ್ ಅವ್ರು ಸಹ ನಿನಗೆ ವಾಪಸ್ ದುಡ್ಡು ಕೊಡ್ತಾರೆ. ಮತ್ತೆ ಇನ್ನೊಂದು ಡೌಟ್ ಇದೆ ಸರ್. ಹೇಳಿ. ಇವಾಗ ಲಾಸ್ಟ್ ಇಯರ್ ಇವಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಥರ್ಡ್ ರೌಂಡ್ ಅಂತ ಕರೀತಿದ್ರು ಸರ್. ಆ ರೌಂಡ್ ಅಲ್ಲಿ ಇವಾಗ ಯಾವ ಸ್ಟೂಡೆಂಟ್ ಆಫ್ ಮಾಡ್ಬಿಟ್ಟು ಅವ್ರ ಸೀಟ್ ಅಲೋಕೇಟ್ ಆಗ್ಬಿಟ್ಟು ಅವರು ಸೀಟ್ ನ ತಗೊಂಡಿಲ್ಲ ಅಂದ್ರೆ ಆ ಸೀಟು ಬೇರೆಯವ್ರು ಇವಾಗ ನಾನು ಎಕ್ಸಾಂಪಲ್ ಇವಾಗ BMS ಖಾಲಿ ಇದೆ ಅಂತ ಅನ್ಕೊಂಡಿದ್ದೆ CS ಅಲ್ಲಿ. ಬಟ್ ನಾನು ದಯಾನಂದ್ ಸಾಗರಲ್ಲಿ ತಗೊಂಡಿದ್ದೀನಿ ಸೀಟು, ಅಡ್ಮಿಷನ್ ಆಗಿದೆ. ಬಟ್ ಲಾಸ್ಟ್ ಅಲ್ಲಿ ಫೈನಲ್ ಅಲೋಕೇಟ್ ಆದ್ರೂ ಥರ್ಡ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲೂ ಅವ್ರು ತಗೊಂಡಿಲ್ಲ ಅಂದ್ರೆ ಆ ಸೀಟು ಎಂಟಿ ಇರುತ್ತೆ. ಸೊ ನಾನು ತಗೋಬೋದ ಅದಿಲ್ಲ, ಆ ಸೀಟಿಗೆ ಏನಾಗುತ್ತೆ? ನೋಡಿ, ಹಿಂದೆ ಏನಿರ್ತಿತ್ತು ಅಂತಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನೋದು ಕಳೆದ ವರ್ಷ ನಾವು ಥರ್ಡ್ ರೌಂಡ್ ಅಂತ ಮಾಡಿದ್ವಿ. ಈ ಇಂಜಿನಿಯರಿಂಗ್ ಹುಡುಗರುಗಳಿಗೆ ಥರ್ಡ್ ರೌಂಡ್ ತನಕನೂ ಅಪ್ಗ್ರೇಡೇಷನ್ ಅವಕಾಶ ಇದ್ದಿದ್ರಿಂದ ಥರ್ಡ್ ರೌಂಡ್ ತನಕ ಹೋಗ್ಬಿಡ್ತಿದ್ರು. ಆಮೇಲೆ ನೀವ್ ಹೇಳ್ದಂಗೆ ಬಿಟ್ಟು ಹೋಗ್ತಿದ್ರು. ಅದಕ್ಕೇನೆ ನಾವ್ ಈ ಸರಿ ಮಾಡಿರುವಂತದ್ದು ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಕಂಪಲ್ಸರಿ. ಸೆಕೆಂಡ್ ರೌಂಡ್ ಅಲ್ಲಿ ಯಾರಾದ್ರೂ ತಗೊಂಡ್ಲಿಲ್ಲ ಆ ಸೀಟನ್ನ ಅಂತಂದ್ರೆ ಥರ್ಡ್ ರೌಂಡ್ ಅಲ್ಲಿ ನಾವು ಅದನ್ನ ಆಫರ್ ಮಾಡ್ತೀವಿ. ನೀವು ಅಕಸ್ಮಾತ್ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಸಿಕ್ಕಿರುತ್ತೆ ಸೀಟು, ಅನಿವಾರ್ಯವಾಗಿ ನೀವು ಅಡ್ಮಿಷನ್ ಆಗ್ಬೇಕು ಅಂತಿದೆ ನಿಯಮ, ಹಂಗಾಗಿ ನೀವು ಅಡ್ಮಿಷನ್ ಆಗ್ತೀರಾ. ನಿಮಗೆ ಬೇಕಾಗಿರೋ ಇನ್ನೊಂದು ಕಾಲೇಜಲ್ಲಿ ಇನ್ನೊಬ್ಬಂಗೆ ಯಾರಿಗೋ ಸಿಕ್ಕಿರುತ್ತೆ, ಅವನು ಅಡ್ಮಿಷನ್ ಆಗಲ್ಲ, ಬಟ್ ಅದು ನಿಮಗೆ ಬೇಕಾಗಿರುತ್ತೆ ಸೀಟು. ಅವಾಗ ಥರ್ಡ್ ರೌಂಡ್ ನಾವು ಕೌನ್ಸಿಲಿಂಗ್ ಶುರು ಮಾಡಿದಾಗ ನೀವು ಆ ಸೀಟಿಗೆ ಭಾಗವಹಿಸಬಹುದು. ಓಕೆ, ಮತ್ತೆ ಇದು ಪ್ರೀ ರೌಂಡ್ ಕೌನ್ಸಿಲಿಂಗ್ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಡಿಫರೆನ್ಸ್ ಏನು? ಪ್ರೀ ರೌಂಡ್ ಅಂತಂದ್ರೆ ನಿಮಗೆ ಒಂದೇ ನಿಮ್ಮ ಯಾವ್ದೋ ಒಂದ್ ಕಾಲೇಜ್ ನೀವು ಚಾಯ್ಸ್ ನೀವು ಫಸ್ಟ್ ಚಾಯ್ಸ್ ಹಾಕಿರ್ತೀರಾ ಒಂದ್ ಕಾಲೇಜಲ್ಲಿ, ಅದೇ ಸಿಕ್ಕಿದೆ ಅಂತಂದ್ರೆ ನೀವು ಹೋಗಿ ಅಡ್ಮಿಷನ್ ಆಗಿ ಅಂತ. ಬೇರೆ ಯಾರಿಗೂ ಏನ್ ಪ್ರಾಬ್ಲಮ್ ಇಲ್ಲಲ್ಲ. ನಿಮಗೆ ಯಾವ್ದೋ ಒಂದು ಫಸ್ಟ್ ಕಾಲೇಜು ನಿಮ್ದು ವೆಟರ್ನರಿ ಸಿಕ್ಬೇಕು ಅಂತ ಹಾಕಿರ್ತೀರಾ, ನಿಮಗೆ ವೆಟರ್ನರಿನೇ ಸಿಗುತ್ತೆ. ನೀವು ನಮ್ ಸಿಸ್ಟಮ್ ಒಳಗಡೆ ಉಳ್ಕೋಣ ಅಂತ ಅಗತ್ಯ ಏನಿಲ್ಲಲ್ಲ, ನೀವು ಒಂದು ಹೋಗಿ ಅಡ್ಮಿಷನ್ ಆಗ್ಬಿಡ್ಬೋದಲ್ಲ. ಅದಕ್ಕೋಸ್ಕರ ಪ್ರೀ ರೌಂಡ್. ಹಲೋ, ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ಕೇರಳದಿಂದ ಮಾತಾಡ್ತಿದ್ದೇವೆ ಸರ್. ಕೇರಳ, ಕಾಸರಗೋಡು? ಹೌದು, ನಾನು ಮೊನ್ನೆ ರಿಸಲ್ಟ್ ಬಂದಿದ್ದಲ್ವಾ. ನಿಮ್ಮ ಹೆಸರೇನು? ನನ್ನ ಹೆಸರು ಶ್ರೀವತ್ಸ ಎಂದೆ. ಶ್ರೀವತ್ಸ, ಹೇಳಿ, ರಿಸಲ್ಟ್ ಬಂದಿತ್ತು? ಮಾರ್ಕ್ಸ್ ಬಂದಿದ್ದು, ಮಾರ್ಕ್ ಅಪ್ಡೇಟ್ ಆಗಿತ್ತು, ಮತ್ತೆ ರ್ಯಾಂಕ್ ಬರ್ದಿಲ್ಲ ಸರ್. ಈ ಮಾರ್ಕ್ಸ್ ಯಾವಾಗ ಅಪ್ಡೇಟ್ ಮಾಡಿದ್ರಿ? ನಾನು ಈಗ ಸಹ ಮಾಡಿದ್ದೆ, ಇವತ್ತು ಸಹ ಮಾಡಿದ್ದೆ, ಮತ್ತೆ ರಿಸಲ್ಟ್ ಬರುವ ಮುಂಚೆನೆ ಮಾಡಿದ್ದೆ ಇನ್ನೊಮ್ಮೆ. ಆಯ್ತು, ಇವತ್ತು ಮಾಡಿದೀರಾ ಅಂತಂದ್ರೆ ಮೋಸ್ಟ್ಲಿ ರಿಸಲ್ಟ್ ಬರುವ ಮುಂಚೆ ಅಂತಂದ್ರೆ ನೀವು 2ನೇ ತಾರೀಕಿನ ತನಕ ಯಾರ್ಯಾರು ಅಪ್ಡೇಟ್ ಮಾಡಿದ್ರು ಅದು ತಗೊಂಡ್ ರ್ಯಾಂಕ್ ಕೊಟ್ಟಿದ್ವಿ ನಾವು. ಇವತ್ತು ಸಹ ನೀವು ಅಪ್ಡೇಟ್ ಮಾಡಿದೀರಾ ಅಂತಂದ್ರೆ ನಾವು ಇವತ್ತು ರಾತ್ರಿ ರನ್ ಮಾಡಿದ್ರೆ ನಾಳೆ ಮಧ್ಯಾಹ್ನದ ಹೊತ್ತಿಗೆ ನಿಮ್ ರ್ಯಾಂಕ್ ಡಿಸ್ಪ್ಲೇ ಆಗುತ್ತೆ. ಹಲೋ ಹಲೋ, ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನನ್ನ ಹೆಸರು ಶ್ರೇಯಸ್, ನಾ ಬಳ್ಳಾರಿಯಿಂದ ಮಾತಾಡ್ತೀನಿ. ಹೇಳಿ.
ಓಕೆ ಕೇಸೆಟ್ ಡೌಟ್ಸ್ ಇರೋ ಬಗ್ಗೆ ಅಲ್ಲ ಇವೆಲ್ಲ. ಇಲ್ಲ, ತಮ್ಗೆ ಯಾವ್ದು ಡೌಟ್ ಇತ್ತು? ನನಗೆ ಕೇಸೆಟ್ ಕೌನ್ಸಿಲಿಂಗ್ ಬಗ್ಗೆನೇ ಡೌಟ್ ಇತ್ತು. ಹಂಗಾರೆ ಕೇಳಿ ಹೇಳೋಣ. ಓಕೆ, ಕೇಸೆಟ್ ಕೌನ್ಸಿಲಿಂಗ್ ಈ ವರ್ಷ 3 round ಅಂತ ಇದೆ. ಹೌದು. ವಿಲ್ ದ್ಯಾಟ್ ಅಫೆಕ್ಟ್ ದ ಸೀಟ್ ಅಲಾಟ್ಮೆಂಟ್ ಇನ್ round 1 and round 2? ಹೇಗೆ ಅಂದ್ರೆ ಇವಾಗ 3 round ನಾಗೆ ನಾವು ಆಪ್ಷನ್ ಎಕ್ಸ್ಟ್ರಾ ಕಾಲೇಜ್ ಹಾಕೀನಿ. ಸೊ ಬಟ್ ಐ ಹ್ಯಾವ್ ಟು ಎಕ್ಸೆಪ್ಟ್ ಇಟ್ ಆರ್ ರಿಜೆಕ್ಟ್ ಇಟ್. ಇಲ್ಲ, ಯಾರು ಹೇಳಿದ್ರಂಗಂತ? ಅಲ್ಲಿ ನಾವು ಒಂದು ಇದಕ್ಕೆ ಹೋಗಿದ್ವಿ, ಇವ್ರು ಕೌನ್ಸಿಲಿಂಗ್ ಇಟ್ಟಿದ್ರಲ್ಲ KEದವರು ಸೆಷನ್ ಇಟ್ಟಿದ್ರು. ಸೊ ದೇರ್ ವಾಟ್ ದೇ ಸೆಡ್ ವಾಸ್, ನಿಮಗೆ ಮಾಕ್ ರೌಂಡ್ ಆದ್ಮೇಲೆ 3 round ಅಂತ ಇರುತ್ತೆ. ಹೌದು. ಅಲ್ಲಿ ನಿಮಗೆ ಯಾವ್ದನ್ನ ಕಾಲೇಜ್ ಅಲಾಟ್ ಆಗೋದಂತ ನೀವು ಎಕ್ಸೆಪ್ಟ್ ಮಾಡ್ಬೇಕು, ಇಲ್ಲ ಯು ಕ್ಯಾನಾಟ್ ಹೋಲ್ಡ್ ಇಟ್ ಅಂತ ಹೇಳಿದ್ರು ಅವರು. ಇಲ್ಲ, ನಿಮಗೆ ಅಲ್ಲಿ ಏನ್ ಹೇಳಿದೀವಿ ನಾವು ಅಂತಂದ್ರೆ, ಪ್ರೀ ರೌಂಡ್ ಅಂತಂದ್ರೆ ನಿಮಗೆ ಕಾಲೇಜ್ ಯಾವ್ದಾದ್ರು ಸಿಕ್ಕಿದ್ದು ಇಷ್ಟ ಇದ್ದು ಮತ್ತೆ ನಾವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸೋ ಅಗತ್ಯನೇ ಇಲ್ಲ ಅಂತಂದ್ರೆ ಮಾತ್ರ ಅಡ್ಮಿಷನ್ ಆಗ್ತೀರಾ. ಇಲ್ಲ ಅಂತಂದ್ರೆ ನೀವು ಎಕ್ಸಿಟ್ ಆಗಲ್ಲ, ನಮ್ ಸಿಸ್ಟಮ್ ಒಳಗಡೆ ಫಸ್ಟ್ ರೌಂಡಿಗೆ ಬರ್ತೀರಾ. ನಾವು ಆ ಕಾಲೇಜ್ ನಮಗೆ ಸಿಕ್ಕಿದ್ರೆ ಹೋಲ್ಡ್ ಮಾಡ್ಬೋದಾ? ಓಲ್ಡ್ ಅಂತಾನೆ ಇಲ್ಲಪ್ಪ, ನಿನ್ ಚಾಯ್ಸ್ 1 ಇದೆ. ನಿನಗೆ ಇಷ್ಟ ಇದ್ರೆ ಹೋಗು, ಇಲ್ಲ ನೀನ್ ಕೌನ್ಸಿಲಿಂಗ್ ಅಲ್ಲಿ ಇರ್ತೀಯ ಅಷ್ಟೇ. ಓಕೆ, ನಿನ್ ಚಾಯ್ಸ್ 1 ಹಾಕಿರ್ತೀಯ, ಓಲ್ಡ್ ಎಲ್ಲಿಗೆ ಮಾಡ್ತೀಯ? ಫಾರ್ ಎಕ್ಸಾಂಪಲ್, ನೀನು GKVK ಅಗ್ರಿಕಲ್ಚರ್ ನಿನ್ ಚಾಯ್ಸ್ ಫಸ್ಟ್ ಇರುತ್ತೆ, ಅದೇ ನಿನಗೆ ಸಿಕ್ಬಿಟ್ಟಿದೆ, ಅವಾಗ ನೀನು ಹೋಗಿ ಅಡ್ಮಿಷನ್ ಆಗು ಅಂತ ನಾವ್ ಹೇಳ್ತಾ ಇದೀವಿ. ಓಕೆ, ಸೊ ಓನ್ಲಿ ಚಾಯ್ಸ್ 1. ಎಸ್. ಓಕೆ, ಇನ್ ಕೇಸ್ ನಂಗೆ ಏನಾಗಿದ್ದು ಇವಾಗ ಲೈಕ್ ಲಾಸ್ಟ್ ಇಯರ್ ಕೌನ್ಸಿಲಿಂಗ್ round 1 ಆಗಿ, ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ನಂಗೆ round 1 ಆಗಿ ಇಂಜಿನಿಯರಿಂಗ್ ಒಳಗೆ ನಂಗೆ BMS ಸಿಕ್ಕಿದೆ. ಬಟ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಇಟ್, ಬಟ್ ಐ ವಾಂಟ್ ಟು ಸಿ ಫರ್ದರ್ ದಟ್ ಐ ವುಡ್ ಗೆಟ್ ಅ ಗುಡ್ ಕಾಲೇಜ್ ಆರ್ ನಾಟ್. ಅವಾಗ ನೀವು ಫಸ್ಟ್ ರೌಂಡಿಗೆ ಬರ್ಬೇಕು. ಅವಾಗ ನಿಮಗೆ ಒಳ್ಳೆ ಅಪರ್ಚುನಿಟಿನೇ ಇರುತ್ತೆ. ಯಾಕೆಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸ್ಪೆಷಲ್ ಕ್ಯಾಟಗರಿ ಸೀಟ್ ಎಲ್ಲದನ್ನು ಕನ್ವರ್ಟ್ ಮಾಡ್ತೀವಿ ನಾವು. ನಾರ್ಮಲಿ ಪ್ರೀ ರೌಂಡ್ ಅಲ್ಲಿ ಏನಿರುತ್ತೆ ಅವಾಗ ನಾವು ಯಾವ್ದು ಕನ್ವರ್ಟ್ ಮಾಡಿರಲ್ಲ. ಉದಾಹರಣೆಗೆ PH ಗೆ 5% ಸೀಟ್ ಇರುತ್ತೆ, ಅಷ್ಟು PH ಹುಡುಗರು ಇರಲ್ಲ. ಸ್ಕೌಟ್ಸ್ ಅಂಡ್ ಗೈಡ್ಸ್ ಇರುತ್ತೆ, ಅವೆಲ್ಲ ಸೀಟ್ಗಳು ಬೇರೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಕನ್ವರ್ಟ್ ಆಗುತ್ತೆ ಈ ಸರಿ. ಹಾಗಾಗಿ ನಿಮಗೆ ಇನ್ನೂ ಇಷ್ಟ ಇದೆ, ಬಟ್ ಸ್ಟಿಲ್ ಇನ್ನೂ ಬೆಟರ್ ಅಪರ್ಚುನಿಟಿ ಸಿಗುತ್ತೆ. ನಿಮ್ ಲಾಗಿನ್ ಒಳಗಡೆ BMS ಮೇಲ್ಗಡೆ ಇನ್ನೂ 3 ಕಾಲೇಜ್ ಇದಾವೆ ಅಂತಂದ್ರೆ ನೀವು ನೆಕ್ಸ್ಟ್ ಹಂಗೇನೆ ಸಿಸ್ಟಮ್ ಒಳಗಡೆ ಇರಿ, ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಆಗುತ್ತೆ. ಬಟ್ ಆದ್ರೆ BMS ಕಾಲೇಜು ನಾನು ಗ್ಯಾರಂಟಿ ಕೊಡಲ್ಲ. ಯಾಕೆ ಅಂತಂದ್ರೆ ಬೇರೆ ಎಲ್ಲಾ ವಿದ್ಯಾರ್ಥಿಗಳನ್ನು ಮೇಲೆ ಕೆಳಗೆ ರೀಅರೇಂಜ್ ಮಾಡೋದು, ಡಿಲೀಟ್ ಮಾಡೋದು, ಹೊಸದಾಗಂತೂ ಸೇರ್ಸೋದಕ್ಕೆ ಅವಕಾಶ ಇರಲ್ಲ, ಬಟ್ ರೀಅರೇಂಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಸಹ ರೀಅರೇಂಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾನು ನಿಮ್ಗೆ ಸರ್ ನನಗೆ ಪ್ರೀ ರೌಂಡ್ ಅಲ್ಲಿ BMS ಸಿಕ್ಕಿತ್ತು, ನಾನು ಹೋಗ್ಬಿಡ್ತಿದ್ದೆ, ಅದು ಹೋಗ್ಬೇಕಾಗಿತ್ತು. ಹೋಗಲ್ಲ ಅಂತಂದ್ರೆ ನೀವು ಫಸ್ಟ್ ರೌಂಡ್ ಅಲ್ಲಿ ಅಧಿಕೃತವಾಗಿ ನಿಮಗೆ ಏನ್ ಸೀಟ್ ಸಿಗುತ್ತೆ, ನನ್ನ ಇದ್ರ ಪ್ರಕಾರ ನಿಮಗೆ ಇನ್ನು ಬೆಸ್ಟೇನೆ ಸಿಗುತ್ತೆ ಹೊರತು ವರ್ಸ್ಟ್ ಏನ್ ಸಿಗಲ್ಲ. ಬಟ್ ನಾನೇನ್ ನೋಡಿದ್ರೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದೆ, ಯು ಕ್ಯಾನ್ ಹೋಲ್ಡ್ ಇಟ್. ಅದು ಫಸ್ಟ್ ರೌಂಡ್ ಇಂದ, ಹೌದು, ಯು ಕ್ಯಾನ್ ಹೋಲ್ಡ್ ಇಟ್. ಹೌದು, ರೈಟ್. ಓಕೆ, ಅಂತದೇನ್ 3 round ನಾಗ ಇರಲ್ಲ. ಅಂತದಿರಲ್ಲ ಪ್ರೀ ರೌಂಡ್ ಅಲ್ಲಿ. ಓಕೆ, ಥ್ಯಾಂಕ್ ಯು. ಇವಾಗ ಸ್ವಲ್ಪ ಜನ ಇನ್ನ ನೀಟಿನ ರಿಸಲ್ಟ್ ಬಂದಿಲ್ಲ. ಸೊ ಪ್ರೀ ರೌಂಡ್ ಆಗಿ ಸ್ವಲ್ಪ ನೀಟ್ ಅವ್ರ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಕಾಲೇಜಸ್ ತಗೊಂಡ್ಬಿಡ್ತಾರೆ. ತಗೊಂಡು ನಮ್ ಸಿಸ್ಟಮ್ ಇಂದ ಹೊರಗಡೆ ಯಾರಾದ್ರೂ ತಗೊಂಡ್ ಅಡ್ಮಿಷನ್ ಆದ್ರೂ ಪ್ರೀ ರೌಂಡ್ ಅಲ್ಲಿ ಅಂತಂದ್ರೆ ಅವ್ರು ನೆಕ್ಸ್ಟ್ ನಮ್ KE ಹತ್ರಕ್ಕೂ ಬರಕ್ಕಾಗಲ್ಲ. ಅವ್ರು ಅದಕ್ಕೆ ಕ್ಲಿಯರ್ ಆಗಿ ಹೇಳ್ತಾ ಇರೋದು, ನೆಕ್ಸ್ಟ್ ಅಲ್ಲಿ ನಾವು ಕೊಡ್ತೀವಿ, ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಲ್ಲ, ನನಗ್ ಬೇರೆ ಯಾವ್ದು ಇನ್ನ ಇಷ್ಟ ಇಲ್ಲ, ನನಗೆ ಸಿಕ್ಕಿರೋ ಸೀಟು ತುಂಬಾ ಖುಷಿ ಇದೆ, ನಾನ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂತ ಹೋಗೋರಿಗೆ ಮಾತ್ರ ಪ್ರೀ ರೌಂಡ್. ಇಲ್ಲ ನಾನು ನೀಟ್ ಎಕ್ಸಾಮ್ ಬರ್ದಿದ್ದೀನಿ, ರಿಸಲ್ಟ್ ಬಂದ್ಮೇಲೆ ನಾನು ಮೆಡಿಕಲ್ಗೂ ಭಾಗವಹಿಸ್ತೀನಿ ಅಂತಂದ್ರೆ ನೀನ್ ಸುಮ್ನೆ ಇರ್ಬೇಕು, ನಮ್ ಕೌನ್ಸಿಲ್ ಒಳಗಡೆ ಅಡ್ಮಿಷನ್ ಆಗ್ಬಾರ್ದು. ಓಕೆ, ಥ್ಯಾಂಕ್ ಯು. ಸೊ ಅವ್ರು ಒಂದ್ಸಲ ಸೀಟ್ ತಗೊಂಡ್ಬಿಟ್ರೆ they cannot revert back. ಎಸ್, ಹೌದು. ಓಕೆ, ಅವ್ರಿಗೆ ಹೋಲ್ಡ್ ಮಾಡೋದಕ್ಕೆ ಅಂದ್ರೆ ನಮ್ ಸಿಸ್ಟಮ್ ಒಳಗೆ ಇರೋದಕ್ಕೆ ಅವಕಾಶ ಇದೆಯಲ್ಲ, ಇರ್ಬೇಕು. ಸುಮ್ನೆ ಅದು ತಗೊಳೋದು, ಹೊರಗೆ ಹೋಗೋದು ಬರೋದು ಆ ತರ ಮಾಡಬಾರ್ದಲ್ಲ, ಬೇರೆ ಮಕ್ಳಿಗೆ ತೊಂದರೆ ಆಗುತ್ತೆ. ಹೌದು. ಓಕೆ, ಥ್ಯಾಂಕ್ ಯು. ಸಾಕ? ಹಲೋ, ಹಲೋ, ನಮಸ್ತೆ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ತಮ್ಮ ಹೆಸರೇನು? ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ ಅಮ್ಮ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹೆಸರೇನು? ಸರ್ ನನ್ನ ಹೆಸರು ಸಂಜನಾ ಹಂದಿ ಅಂತ, ನಾವು ಅತನಿಯಿಂದ ಮಾತಾಡತ್ತೇವೆ. ಹೇಳಿ. ಸರ್ ಇದ್ರಿ ಕಟ್ ಆಫ್ ಲಿಂಕ್ 2026 ಯಾವಾಗ ರಿಲೀಸ್ ಮಾಡ್ತಾರಿ? 2026 ಕಟ್ ಆಫ್ ಹೆಂಗೆ ರಿಲೀಸ್ ಮಾಡೋದಕ್ಕಾಗುತ್ತೆ? ಇನ್ನು ಕೌನ್ಸಿಲಿಂಗ್ ಶುರು ಮಾಡಿಲ್ಲಲ್ಲ ನಾವು.
ಹಾ ಹಾ ಸರ್. ಹೋದ ವರ್ಷದ್ ಬೇಕಾದ್ರೆ ನಿಮಗೆ ನಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸಿಕ್ಕೇತ್ರಿ ಸರ್, ಹೋದ್ ವರ್ಷದ್ರಿ ಅಂದ್ರೆ ಅದ್ರ ಪ್ರಕಾರ ಕಾಲೇಜ್ ಲಿಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರಿ ಸರ್. ವೆರಿ ಗುಡ್. ಓಕೆ. ಹಾ ಸರ್, ಅಂದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ನೀವು ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಹೇಳ್ರಿ ಸರ್. ಏನು, ಈಗ ನಾವು ಕೌನ್ಸಿಲಿಂಗ್ ಶುರು ಮಾಡ್ತೀವಿ, ಇನ್ನೊಂದು ಎರಡ್ ಮೂರ್ ದಿನದೊಳಗಡೆ ನಾವು ಟೈಮ್ ಟೇಬಲ್ ಹಾಕ್ತಿವಿ. ನೀವು ಹೋದ ವರ್ಷ ಮತ್ತೆ ಅದ್ರ ಹಿಂದಿನ ವರ್ಷದ ಪ್ರಕಾರ ನೀವು ನೋಡಿ ಪ್ರಿಪರೇಷನ್ ಮಾಡ್ಕೊಂಡಿರೋದು ಒಳ್ಳೆ ಕೆಲಸ ಆಕ್ಚುಲಿ. ಅದ್ರ ಆಧಾರದ ಮೇಲೆ ನೀವು ಈ ವರ್ಷ ಆಪ್ಷನ್ ಎಂಟ್ರಿ ಮಾಡಿ ನೀವು, ಆಮೇಲೆ ಮಾಕ್ ರಿಸಲ್ಟ್ ಅಂತ ಬಿಡ್ತೀವಿ ನಿಮಗೆ. ಮಾಕ್ ರಿಸಲ್ಟ್ ಬಿಟ್ಟಾಗ ನಿಮಗೆ ಅದು ಫೈನಲ್ ಅಲ್ಲ, ಜಸ್ಟ್ ಮಾಕ್ ರಿಸಲ್ಟ್, ನಿಮಗೆ ಇನ್ನೊಂಚೂರು ಕ್ಲಾರಿಟಿ ಬರುತ್ತೆ. ಅದಾದ್ಮೇಲೆ ನೀವು ಮತ್ತೆ ಟೈಮ್ ಕೊಡ್ತೀವಿ, ನೀವು ಬೇಕಿದ್ರೆ ರೀಅರೇಂಜ್ ಮಾಡೋದು ಅಥವಾ ಬೇರೆ ಯಾವ್ದಾದ್ರು ಹಾಕೋದಾದ್ರೆ ಹಾಕೋದಕ್ಕೆ ಅವಕಾಶ ಇರುತ್ತೆ. ನಂತರ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಸರ್ ಇದ್ರಿ ಫಸ್ಟ್ ನಮ್ಗ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅದು ಕಾಲೇಜ್ ನಾವು ಅಂದ್ರ ಅದನ್ನ ಹೋಗ್ಬೇಕಿತ್ತು, ನೆಕ್ಸ್ಟ್ ರೌಂಡ್ ಚಾಯ್ಸ್ ಮಾಡ್ಕೊಳ್ಳೋ ಮುಂದ್ರಿ ನಮಗ ರೌಂಡ್ ಕಾಲೇಜ್ ಬೇಡಾಗಿತ್ತಂದ್ರ ಅಂದ್ರೆ ಹಿಂದಿನ ರೌಂಡಿಗೆ ಬಂದಿರೋ ಕಾಲೇಜ್ ಅವಾಗ ನಾವು ಸೆಲೆಕ್ಟ್ ಮಾಡ್ಕೋಬಹುದ್ರಿ? ಇಲ್ಲಮ್ಮ, ನೋಡಿ, ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಏನಾದ್ರು ಒಂದ್ ಕಾಲೇಜ್ ಸಿಕ್ಕಿ ನೀವು ಆ ಕಾಲೇಜಿಗೆ ಹೋಗದಿದ್ರೆ ಹೋಗ್ಬೋದು, ಹೋಗಲ್ಲ ನಾವು ಅದಕ್ಕಿಂತ ಮೇಲಿರೋದ್ ನೋಡ್ತೀವಿ ಅಂತಂದ್ರೆ ನೀವು ಹೋಲ್ಡ್ ಮಾಡ್ಕೊಂಡ್ ಬರ್ಬೋದು. ಬಂದಾದ್ಮೇಲೆ ನಿಮ್ಮ ಲಾಗಿನ್ ಒಳಗಡೆ ಹೋಲ್ಡ್ ಮಾಡಿರೋ ಕಾಲೇಜ್ಗಿಂತ ಮೇಲ್ಗಡೆ ಇರೋ ಕಾಲೇಜ್ ಅಲಾಟ್ ಆದ್ರೆ ನಿಮಗೆ ಹಿಂದಿನ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ ಆಟೋಮೆಟಿಕ್ ನಿಮ್ಮಿಂದ ಹೋಗಿ ಬೇರೆಯವ್ರಿಗೆ ಸಿಗುತ್ತೆ. ಮತ್ತೆ ತಿರ್ಗಾ ಬಂದು ನಮಗೆ ಅದೇ ಕಾಲೇಜ್ ಬೇಕು ಅಂತಂದ್ರೆ ಕೊಡೋದಕ್ ಬರಲ್ಲ. ಅದಕ್ಕೆ ನೀವು ನಿಮ್ ಸಿಕ್ಕಿರೋ ಕಾಲೇಜ್ಗಿಂತ ಮೇಲ್ಗಡೆ ಇಡುವಂತ ಕಾಲೇಜ್ ಹೇಗಿರ್ಬೇಕು ಅಂತಂದ್ರೆ, ನಿಮಗೆ ಸಿಕ್ಕಿದ್ರೆ ನಾವು ಹೋಗ್ತೀವಿ, ಈ ಸಿಕ್ಕಿರೋ ಕಾಲೇಜ್ಗಿಂತನೂ ತುಂಬಾ ಕಾಲೇಜ್ ಚೆನ್ನಾಗಿದೆ ಅನ್ನುವಂಥದ್ದು ಮಾತ್ರ ಇಡೀ ಮೇಲ್ಗಡೆ. ಆವಾಗ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಸುಮ್ನೆ ಯಾವ್ದಾವ್ದೋ ಕಾಲೇಜ್ಗಳು ಇಟ್ಬಿಟ್ಟು ಕೊನೆಗೆ ನೀವು ಇಷ್ಟ ಇಲ್ಲ ಅಂತಂದ್ರೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಬೇರೆಯವರಿಗೆ ಹೋಗ್ಬಿಟ್ಟಿರುತ್ತೆ, ಆಮೇಲೆ ಸಮಸ್ಯೆ ಆಗುತ್ತೆ ತಮ್ಗೆ. ಓಕೆ ಸರ್, ಓಕೆ ಸರ್. ಮತ್ ವಾಪಸ್ ಒಂದೊಂದ್ ರೌಂಡ್ ಆಗೋಣ ಅದ ಅಂದ್ರೆ ಈಗ ಪ್ರಯಾರಿಟಿ ವೈಸ್ ಚಾಯ್ಸ್ ಮಾಡ್ಕೊಳ್ಳೋಕ್ ಅವಕಾಶ ಸಿಗ್ತೈತನ್ರಿ? ಇಲ್ಲ, ಅದು ನಿಮಗೆ ಹೇಳ್ತೀನಿ. ಫಸ್ಟ್ ರೌಂಡ್ ಅಲ್ಲಿ ನೀವು ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ಬೇಕು ದಯಮಾಡಿ ಮಾಡ್ಬಿಡಿ. ಆಮೇಲಿಂದ ರೌಂಡ್ಗಳಲ್ಲಿ ಡಿಲೀಟ್ ಮಾಡೋದಕ್ಕಿರುತ್ರಿ, ಮೇಲೆ ಕೆಳಗೆ ಮಾಡಕ್ಕಿರುತ್ರಿ, ಹೊಸ್ದಾಗಿ ಮತ್ತೆ ಹೊರಗಿಂದ ತಗೊಂಡ್ ಬಂದ್ ಹಾಕೋದಕ್ ಅವಕಾಶ ಇರಂಗಿಲ್ರಿ. ಓಕೆ ರೀ ಸರ್. ಓಕೆ, ಥ್ಯಾಂಕ್ ಯು. ಹಲೋ ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ? ನಾವು ಕೌಶಿಕ್, ನಾನು ಮೂಡಿಗೆರೆಯಿಂದ ಮಾತಾಡುದು. ಮೂಡಿಗೆರೆ. ಹಾ ಹೇಳಿ ಕೌಶಿಕ್ ಅವರೇ. ಇದು ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಆಗ್ಬೋದು ಹೇಗೆ? ವೆರಿಫಿಕೇಶನ್ ಸ್ಲಿಪ್ ನಾಳೆ ಬಿಡುಗಡೆ ಮಾಡ್ತೀವಿ. ನಾಳೆ ಮಾಡಿದ್ರೆ ಮತ್ತೆ ಇದು ಆಪ್ಷನ್ ಎಂಟ್ರಿ ಹೌದು ಅದು ಇನ್ನೊಂದು 2 days ಅಲ್ಲಿ ಟೈಮ್ ಟೇಬಲ್ ಕೊಡ್ತೀವಿ. ನಾವು ಬೇರೆ ಇಲಾಖೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ವೆಯ್ಟ್ ಮಾಡ್ತಾ ಇದೀವಿ, ಅದ್ ಬರ್ತಿದಂಗೆ ಟೈಮ್ ಟೇಬಲ್ ಕೊಡ್ತೀವಿ. ಆಯ್ತು ಸರ್ ಅವರೊಂದು ಇದನ್ ಕೊಟ್ರು, ಅದೇ ನಂಬರ್ ಕೊಟ್ರಲ್ಲ ಸರ್ ಆಗ್ಲೇ, ಅವರು ಒಂದು ಕನ್ನಡ ಎಕ್ಸಾಮ್ ಬಂದಿಲ್ಲ, ದೇವ್ಬಿಡಿ ಸರ್ ಅಲ್ಲಿ ಅದೆಲ್ಲ ಬಂದಿಲ್ಲ. ಅವ್ರೇನ್ ನೋಡಕ್ಕಾಗಲ್ಲ. ಫೇಸ್ಬುಕ್ ಅವ್ರ ಹೆಸರು ಸುಬ್ಬನ್ ಅಂತ ಕಲಬುರ್ಗಿ. ಕಲಬುರ್ಗಿಯಿಂದ. ಕ್ವಶನ್. ಸರ್ ನಮಸ್ತೆ, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹುಬ್ಳಿಯಿಂದ. ತಮ್ಮ ಹೆಸರು? ಸೌಮ್ಯ. ಹೇಳಿ. ಹಲೋ, ಕೇಳ್ತಾ ಇದೆ? ಕೇಳಿಸ್ತಾ ಇದೆ, ಹೇಳಿ. ನಿಮ್ಮ ಬ್ರದರ್ ಸಿಟಿ ಒಳಗಡೆ ಪಾಸ್ ಆಗಿದ್ದಾನೆ, ಏನಾಗ್ಬೇಕಾಗಿತ್ತು? ಸರ್ ಅದೇ ಇದು ಡೌಟ್ ಇದನ್ನ ಅದಕ್ಕೆ ಕ್ಲಾರಿಫೈ ಮಾಡಕ್ ಫೋನ್ ಮಾಡಿದೆ. ಹೇಳಿ ಅಮ್ಮ, ಏನ್ ಡೌಟು? ಸರ್ ನನ್ ಬ್ರದರ್ ಅಗ್ರಿಕಲ್ಚರ್ ಒಳಗ ಬಂದಿದೆ ಸರ್. ಎಷ್ಟು? 23,000. 23,000 ಅಗ್ರಿಕಲ್ಚರ್ ಒಳಗಡೆ ರ್ಯಾಂಕ್ ಬಂದಿದೆ, ಸೀಟ್ ಸಿಗುತ್ತಾ ಇಲ್ವಾ ಅಂತನಾ? ಹಾ ಸರ್. 23,000 ಸೀಟ್ ಸಿಗುತ್ತಾ ಇಲ್ವಾ ಅನ್ನೋದು ನಾನು ಈ ವರ್ಷ ಹೇಳಲಿಕ್ಕೆ ಆಗಲ್ಲ. ಆದ್ರೆ ನೀವು ಕಳೆದ ವರ್ಷ, ಅದ್ರ ಹಿಂದಿನ ವರ್ಷ ಎಷ್ಟು ಸಾವಿರ ರ್ಯಾಂಕಿಂಗ್ ವಿದ್ಯಾರ್ಥಿಗಳಿಗೆ ಅಗ್ರಿಕಲ್ಚರ್ ಸಿಕ್ಕಿತ್ತು ಅಂತನ್ನುವಂಥದ್ದು ಕೆಎ ವೆಬ್ಸೈಟ್ ಒಳಗಡೆ ಇದೆ, ತಾವು ನೋಡಿ. ಅವಾಗ ಈ ವರ್ಷ ಸಿಗುತ್ತಾ ಇಲ್ಲ ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಸರ್ ಸ್ವಲ್ಪ ಆಪ್ಷನ್ ಎಂಟ್ರಿ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಇನ್ನೊಂದ್ 2 ದಿನದೊಳಗಡೆ ಆಪ್ಷನ್ ಎಂಟ್ರಿ ಶುರು ಮಾಡೋದಕ್ಕೆ ಟೈಮ್ ಟೇಬಲ್ ಹಾಕ್ತಿವಿ. ಹಾ ಸರ್. ಓಕೆ.
ಕಲಬುರ್ಗಿಯಿಂದ ಶುಭಂ ಅಂತ ಅವರ ತಾಯಿ 2 ಸರಿ ಫೋನ್ ಮಾಡಿದ್ರು. ನಮ್ದು ರಿಸಲ್ಟ್ ಬಂದಿಲ್ಲ ಅಂತೇಳಿ, ತಾವು ರ್ಯಾಂಕ್ ಬಂದಿಲ್ಲ ಅಂತೇಳಿ ರಿಜಿಸ್ಟರ್ ನಂಬರ್ ಕೊಟ್ರು. ಆಕ್ಚುಲಿ ಅವರು ಹೊರನಾಡ ಕನ್ನಡಿಗರು ಅಂತೇಳಿ ಅರ್ಜಿ ಹಾಕಿದ್ದು. ಅವರು ಕನ್ನಡ ಪರೀಕ್ಷೆಯನ್ನ ಬರಿಬೇಕಾಗಿತ್ತು, ಕನ್ನಡ ಪರೀಕ್ಷೆಯನ್ನ ಬರ್ದಿಲ್ಲ. ಹಾಗಾಗಿ ಅವರಿಗೆ ರಿಸಲ್ಟ್ ಬಂದಿರಲ್ಲ. ಆದ್ರೆ ಅವರು ಕನ್ನಡದವರೇನೆ, ತಾಯಿ ಮೋಸ್ಟ್ಲಿ ದುಡಿಲಿಕ್ಕೆ ಬೇರೆ ಕಡೆಗೆ ಹೋಗಿರ್ತಾರೆ, ಅವರು ಇದ್ರಲ್ಲಿ ಅರ್ಜಿ ಹಾಕಿರ್ತಾರೆ. ಹಾಗಾಗಿ ಅವ್ರಿಗೆ ಬಂದಿಲ್ಲ. ಬಟ್ ಇವರು ಕನ್ನಡ ಪರೀಕ್ಷೆ ಆದ್ಮೇಲೆ ಸಹ ನಾವು 2ನೇ ಸರಿ ಸಹ ಕಂಡಕ್ಟ್ ಮಾಡಿದ್ವಿ. ಯಾರ್ಯಾರು ಎಕ್ಸಾಮ್ ಬರ್ದಿಲ್ಲ ಅವ್ರಿಗೆ ಇನ್ನೊಂದು ಅವಕಾಶ ಕೊಟ್ವಿ. ಅವಲ್ಲೂ ಇವರಿಗೆ ಯಾಕೆ ಮಿಸ್ ಆಗಿತ್ತು ಅಂತೇಳಿ ಗೊತ್ತಿಲ್ಲ. ಬಟ್ ಆದ್ರೆ ನಾವು ಅದನ್ನ ಪರಿಶೀಲಿಸ್ತೀವಿ. ಅಕಸ್ಮಾತ್ ನಿಜವಾಗೂ ಅವ್ರಿಗೆ ಕಮ್ಯುನಿಕೇಶನ್ ಆಗದೆ ಏನಾದ್ರು ಈ ತರ ಪ್ರಾಬ್ಲಮ್ ಆಗಿತ್ತು, ಇಲ್ಲ ಹಾಕುವಾಗ ಕ್ಲಾಸ್ ಏನಾದ್ರು ಮಿಸ್ಟೇಕ್ ಆಗಿ ಹಾಕಿದಾರ, ಅದನ್ನ ಚೆಕ್ ಮಾಡಿ ನಾವೇನಾದ್ರೂ ಅದಕ್ಕೊಂದು ಪರಿಹಾರನ ಅವರಿಗೆ ದೂರವಾಣಿ ಮೂಲಕ ತಿಳಿಸ್ತೀವಿ. ನಮಸ್ತೆ, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್ ನಾನು ಹೆಸರಿಂದ ಮಾತಾಡ್ತಿದ್ದೀನಿ ಅಂತ. ಏನ್ ಹೆಸರು? ಅನು ಎಂ. ಎಲ್ಲಿಂದ? ಮೈಸೂರು. ಹೇಳಿ ಸರ್, ಅದು ನಮ್ದು ರ್ಯಾಂಕಿಂಗ್ ಇನ್ನ ಅನೌನ್ಸ್ ಆಗಿಲ್ಲ. ಅದಕ್ಕೆ ಏನ್ ತೋರಿಸ್ತಾ ಇದೆ ನೀವು ಲಾಗಿನ್ ಆದ್ರೆ? ಅಂದ್ರೆ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿದೀನಿ ಅಂತ ಅದಿನ್ನ ಬಂದಿಲ್ಲ. ಯಾವಾಗ ಅಪ್ಲೋಡ್ ಮಾಡಿದ್ರಿ? ಲಾಸ್ಟ್ ಟೈಮ್ ಮಾಡಿದ್ದೆ. ರಿಸಲ್ಟ್ ಬಂದಾಗ ಅದು ಎಕ್ಸಾಮಿನೇಷನ್ ನಾಟ್ ಕಂಪ್ಲೀಟೆಡ್ ಅಂತ ಬರ್ತಾ ಇದೀವಿ. ಮತ್ತೆ ಅದು ನಾಳೆನೆ ಅಪ್ಲೋಡ್ ಮಾಡಿದ್ವಿ, ಇನ್ನ ಬಂದಿಲ್ಲ. ಅದು ಅಲ್ಲ, ನಿನ್ನೆ ಅಪ್ಲೋಡ್ ಮಾಡಿದ್ರಾ? ಸಂಡೇ ಮಾಡ್ತಿದ್ದೀವಿ. ಸಂಡೇ ಮಾಡಿದೀರಾ? ಓಕೆ. ನೋಡಿ, ಯಾರ್ಯಾರು ನಮ್ದು ರಿಸಲ್ಟ್ ಬಂದಾದ್ಮೇಲೆ ತಾವು ಅಪ್ಲೋಡ್ ಮಾಡಿದ್ರಿ, ಅದೆಲ್ಲದನ್ನು ನಾವು ಇವತ್ತು ರ್ಯಾಂಕ್ ಅನ್ನು ಜನರೇಟ್ ಮಾಡಿ ನಾಳೆ ನಿಮಗೆ ವಾಟ್ಸ್ಆಪ್ ಅಲ್ಲಿ SMS ಬರುತ್ತೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಸರ್, ಅದೇನು ಪ್ರಾಬ್ಲಮ್ ಆಗಲ್ಲ ಅಂತ? ಇಲ್ಲಮ್ಮ, ಏನು ಪ್ರಾಬ್ಲಮ್ ಆಗಲ್ಲ. ನಿಮಗೆ ಸ್ಪಾಟ್ ರ್ಯಾಂಕ್ ಕೊಡ್ತೀವಿ, ನೀವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬಹುದು. ಓಕೆ ಸರ್, ಥ್ಯಾಂಕ್ ಯು ಸರ್. ಇಲ್ಲಿವರೆಗೆ ಸಾಕಷ್ಟು ಡೌಟ್ ಅನ್ನ ಕೇಳಿದೀರಾ. ಅದು ಬಹುತೇಕ ಫೇಸ್ಬುಕ್ ಅಲ್ಲಿ ನಿಮಗೆ ಬೇರೆಯವರಿಗೆ ಯಾರು ಫೋನಲ್ಲಿ ಮಾತಾಡ್ಲಿಲ್ಲ, ಮಾತಾಡಿ ಕೇಳಿದಂತಹ ಡೌಟ್ಸ್ ಬೇರೆಯವರಿಗೆ ಸಹ ಅದು ಸಹಾಯಕ್ಕೆ ಬರುತ್ತೆ ಅಂತ ನಾನು ಭಾವಿಸಿದೀನಿ. ಕೌನ್ಸಿಲಿಂಗ್ ತಮ್ಗೆಲ್ಲ ಗೊತ್ತಿರುವಂತೆ ಇದು ತುಂಬಾ ಸರಳವಾದ ಪ್ರಕ್ರಿಯೆ ಏನಲ್ಲ. ಯಾಕೆಂತಂದ್ರೆ ಇಷ್ಟೊಂದು ಕೋರ್ಸ್ಗಳು ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಬಹಳ ಸ್ಪಷ್ಟವಾದ ಆಯ್ಕೆ ಇರಲ್ಲ. ಯಾಕೆಂತಂದ್ರೆ ಬೇರೆ ಬೇರೆ ಅದು ಸಿಕ್ಕಿಲ್ಲ ಅಂದ್ರೆ ಇದು ಸಿಕ್ಕಿಲ್ಲ ಅಂದ್ರೆ ಅದು ಆ ತರ ಇರುತ್ತೆ. ಹಾಗಾಗಿ ನೀವು ಮುಂದಿನ ಒಂದು 2 ತಿಂಗಳು ಸ್ವಲ್ಪ ಪೋಷಕರಿಗೆ ವಿಶೇಷವಾಗಿ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಆದ್ರೆ ತೀರಾ ನೀವು ಗಾಬರಿ ಆಗುವಂತ ಅಗತ್ಯ ಇಲ್ಲ. ನಾವು ಟೈಮ್ ಟು ಟೈಮ್ ಪ್ರಾಪರ್ ಆಗಿ ನಿಮ್ಗೆ ಗೈಡ್ ಮಾಡ್ತೀವಿ. ತಾವಿಷ್ಟೇ ಮಾಡ್ಬೇಕು, ದಯಮಾಡಿ KEA ವೆಬ್ಸೈಟ್ ಅನ್ನ ಸ್ವಲ್ಪ ಫಾಲೋ ಮಾಡಿ. ಜೊತೆಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು, ಈಗ ಯಾರೋ ಒಬ್ರು ನಮ್ಗೆ ಹೇಳ್ತಾ ಇದ್ರು, ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ಅಂತ, ಅಗ್ನಿ ಅವರೊಬ್ರು. ಆ ರೀತಿ ತಾವೆಲ್ಲರೂ ಪೇರೆಂಟ್ಸ್ ಮಾಡ್ಬೇಕು. ಯಾಕೆಂತಂದ್ರೆ ತುಂಬಾ ಜನ ಏನಂತಂದ್ರೆ ನಮಗೆ ಇಷ್ಟ ರ್ಯಾಂಕ್ ಇದೆ, ಸೀಟ್ ಸಿಕ್ಬಿಡುತ್ತಾ, ಹಂಗ್ ಹೇಳಲಿಕ್ಕೆ ಆಗಲ್ಲ. ಇಷ್ಟ ರ್ಯಾಂಕ್ ಇದೆ, ಸೀಟ್ ಸಿಗುತ್ತೆ ಅಂತಂದ್ರೆ, ನನಗೆ ನಿನ್ನೆನೂ ಒಬ್ರು ಪೇರೆಂಟ್ಸ್ ಫೋನ್ ಮಾಡಿದ್ರು, ನಮ್ಗೆ AI ಬೇಕಂತೆ. ಈಗ AI ಬೇಕು ಅಂತಂದ್ರೆ ಎಷ್ಟಿದೆ ರ್ಯಾಂಕ್ ಅಂತಂದ್ರೆ 1.5 ಲಕ್ಷ. ಈಗ 1.5 ಲಕ್ಷ ಇದೆ AI ಬೇಕು ಅಂತಂದ್ರೆ, ಇಡೀ ರಾಜ್ಯದಲ್ಲಿ 200ಕ್ಕಿಂತ ಹೆಚ್ಚು ಕಾಲೇಜಲ್ಲಿ AI ಇದೆ. ಯಾವ ಕಾಲೇಜಲ್ಲಿ ಬೇಕು ಅದೆಲ್ಲದನ್ನು ಮ್ಯಾಟರ್ ಆಗುತ್ತೆ. ಬೆಂಗಳೂರು ಬೇಕಾ, ಇಲ್ಲ ನಿಮ್ ಊರ್ ಹತ್ರ ಬೇಕಾ? ಓಕೆ, ಯಾವ್ದೋ ಒಂದು ಕಾಲೇಜಲ್ಲಿ ಬೇಕು ಅಂತಂದಾಗ AI ಲಾಸ್ಟ್ ವರ್ಷ 1.5 ಲಕ್ಷ ಸಿಕ್ಕಿತ್ತಾ ಅನ್ನುವಂಥದ್ದು. ಇಲ್ಲಿ ಯಾವುದೇ ನಾನೇ ನಿಮಗೆ ಪರಿಚಯ ಇದ್ದು ನಮ್ಮನೆ ಮಗುನೇ ಈ CET-ನಲ್ಲಿ ಬರ್ದು 1 ಲಕ್ಷ ರ್ಯಾಂಕ್ ತಗೊಂಡಿದ್ರು ಆ ಮಗುಗ್ ಬೇಕಾಗಿರೋಂತ ಸೀಟನ್ನ ನಾನು ನಮ್ಮ ಕೌನ್ಸಿಲಿಂಗ್ ಅಲ್ಲಿ ನೇರವಾಗಿ ಕೊಡ್ಸೋದಕ್ಕಾಗಲ್ಲ. ಇದು ಬಹಳ ಪಾರದರ್ಶಕವಾಗಿರೋದ್ರಿಂದ ಇದು ನಿಮಗೆ ಪ್ರತಿ ರೌಂಡ್ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನಿಮ್ಮ CET ರ್ಯಾಂಕು, ನಿಮ್ಮ ರಿಸರ್ವೇಶನ್, ಇದರ ಆಧಾರದ ಮೇಲೆ ಸೀಟ್ ಹಂಚಿಕೆ ಆಗೋದ್ರಿಂದ ನಿಮಗೆ ಯಾವುದೋ ಬೈಪಾಸ್ ಅಲ್ಲಿ ಅನ್ಯ ಮಾರ್ಗಗಳಿಂದ ನಮ್ಮ ಸರ್ಕಾರಿ ಕೋಟಾದ ಸೀಟುಗಳನ್ನು ತಗೊಳೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ದಯಮಾಡಿ ಪೋಷಕರು ಈ ಮುಂದಿನ 2 ತಿಂಗಳು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ತಮ್ಮ ಮಗು ಸೀಟ್ ತಗೊಂಡ್ಬೇಕು ಅಂತಂದ್ರೆ, ಒಳ್ಳೆ ರೀತಿಯಲ್ಲಿ ಸೀಟ್ ಸಿಕ್ಬೇಕು ಅಂತಂದ್ರೆ, ತಾವೊಂದು ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಂಡು ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ. ನಾವು ಪ್ರತಿ ಹಂತದಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಗಳ ಬಗ್ಗೆ ನಾವು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ, ಮಾಧ್ಯಮಗಳ ಮೂಲಕ ನಾನು ತಿಳಿಸ್ತಾ ಇರ್ತೀನಿ. ದಯಮಾಡಿ ಕೇಳಿಸ್ಕೊಳ್ಳಿ. ಮತ್ತೆ ವಿಶೇಷವಾಗಿ ನೀಟಿಗೆ ಪ್ರಿಪರೇಷನ್ ಮಾಡ್ತಿರುವಂತವ್ರು, ನೀವು 21ನೇ ತಾರೀಕು ಎಕ್ಸಾಮ್ ಇದೆ, ನಾವು ಕೌನ್ಸಿಲಿಂಗ್ ಡೇಟ್ ಬಿಟ್ಟು ಅಂತಿದ್ದಂಗೆನೆ ಗಾಬರಿ ಆಗಿ ಪೂರ್ತಿಯಲ್ಲಿ ಓದೋದನ್ನ ಬಿಟ್ಟು ಬಂದು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಿ ತಮ್ಮ ಸಮಯ ಹಾಳು ಮಾಡಕ್ ಹೋಗ್ಬೇಡಿ.
ದಯಮಾಡಿ ತಾವು 1-2 ಗಂಟೆ ಸ್ಟೆಬಿಲೈಸ್ ಆದ್ಮೇಲೆ ನಮ್ಮ ಸಿಸ್ಟಮ್ ಯಾವ್ದಾದ್ರು ಒಂದು ಆಪ್ಷನ್ ಎಂಟ್ರಿ ಮಾಡಿ ಸುಮ್ನೆ ಕುತ್ಕೊಳ್ಳಿ. ನಾವು ಮಾರ್ಕ್ ರಿಸಲ್ಟ್ ಬಿಟ್ಟ ಆದ್ಮೇಲೆ ಸಹ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ರಿಅರೇಂಜ್ ಮಾಡೋದಕ್ಕೆಲ್ಲ ಅವಕಾಶ ಇರುತ್ತೆ. ನಾನು ಡೆಫಿನೆಟ್ಲಿ ನಿಮಗೆ ಮಾರ್ಕ್ ರಿಸಲ್ಟ್ ಬಿಟ್ಟು ನಾನು ತಿರ್ಗಾ ಓಪನ್ ಮಾಡೋ ಹೊತ್ತಿಗೆ ನಿಮ್ದು ನೀಟ್ ಎಕ್ಸಾಮ್ ಮುಗ್ದಿರುತ್ತೆ. ತಮ್ಗೆಲ್ಲ ಗೊತ್ತಿದೆ. ಇನ್ನು ಜಸ್ಟ್ ನಿಮಗೆ ಎಷ್ಟು ದಿವಸ ಸಮಯ ಉಳಿತು ನಿಮಗೆ 21ಕ್ಕೆ ಅಂತಂದ್ರೆ ಅಷ್ಟ್ ಖಂಡಿತ ನೀವು ಅದಕ್ಕೆ ಗಡಿಬಿಡಿ ಮಾಡಕ್ ಹೋಗ್ಬೇಡಿ. ಯಾರ್ ನೀಟಿಗೆ ಓದ್ತಾ ಇದ್ದೀರಾ ನಮ್ ಕೌನ್ಸಿಲಿಂಗ್ ತಲೆ ಒಳಗಿಂದ ಬಿಟ್ಬಿಟ್ಟು ನೀಟಿಗೆ ಓದಿ ನಿಮ್ ಕೌನ್ಸಿಲಿಂಗ್ ಒಳಗಡೆ ತೊಂದರೆ ಆಗದಿದ್ದ ತರ ಫೆಸಿಲಿಟೇಟ್ ಮಾಡೋ ಜವಾಬ್ದಾರಿ ನಮ್ ಕೈಯಲ್ಲಿದೆ. ಎಲ್ಲರಿಗೂ ಧನ್ಯವಾದ.